ಬಲಪಡಿಸ್ತೀವಿ ತಂದೆಯ ದೇವರೇ. ಅಪ್ಪ ಕುಟುಂಬದಲ್ಲಿ ನೀನು ಎಷ್ಟು ಶಕ್ತವಾಗಿ ಕಾರ್ಯ ಮಾಡ್ತೀಯೋ ಅಪ್ಪ, ಈ ಒಂದು ಸಂಡೇ ಸರ್ವಿಸ್ ನಲ್ಲಿ ಕರ್ತನೆ ಶಕ್ತವಾಗಿ ಪ್ರತಿ ಒಂದು ಕುಟುಂಬದಲ್ಲಿ ಕಾರ್ಯ ಮಾಡಿ ಎಂಬುದಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ಓ ಹಾಲೆಲೂಯ, ಹಾಲೆಲೂಯ. ಯಾರಾದರೂ ಮನಸ್ಪೂರ್ವಕವಾಗಿ, ಯಾರಾದರೂ ಹೃದಯ ಪೂರ್ವಕವಾಗಿ ಆತನನ್ನು ಬೇಡುವವರು, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಸ್ ಲಾರ್ಡ್, ಕರ್ತನೇ ನಿನಗೆ ಸ್ತೋತ್ರ, 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 ಸ್ತೋತ್ರ. ಓ ಹಾಲೆಲೂಯ, 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 ಹಾಲೆಲೂಯ. ವಂದನೆ, 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 ವಂದನೆ. ನಿನ್ನ ಕುಟುಂಬ ಇವತ್ತು ಕಟ್ಟಲಿಕ್ಕಿದೆ, ನಿನ್ನ ಕುಟುಂಬದ ಆಸ್ತಿ ವಾರ ಇವತ್ತು ಹಾಕ್ಲಿಕ್ಕಿದೆ. ಮಹಿಮೆ, 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 ಪ್ರಭಾವ, ಸನ್ನಿಧಾನ. ಶುಭವಾಗೀತ ನನ್ನ ನೂರಕ್ಕೆ ನೂರರಷ್ಟು ಮಾಡಿ. ಎಸ್ ಲಾರ್ಡ್, ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನಿಗೆ ಬಾರದಂತ ನನ್ನ ಗಣನೀಯ ಮಾಡಿದ್ದು ನಿನ್ ಕೃಪೆ. ಗಣನಿಗೆ
ಆರಾಧಿಸುವವರಾಗಿದ್ದೇವೆ, ನಿನ್ನನ್ನೇ ಮಹಿಮೆ ಸಲ್ಲಿಸುವವರಾಗಿದ್ದೇವೆ. ಅದು ಇದು ಸಮರ್ಪಣೆ ಮಾಡುವುದಕ್ಕಿಂತಲೂ ಕರ್ತನೆ, ನನ್ನ ಉದ್ದೇಶವನ್ನೇ ನಿನಗೆ ಸಮರ್ಪಣೆ ಮಾಡುವವನಾಗಿದ್ದೇನೆ. ಎಸ್ ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ. ನೀನ್ ಏನ್ ಹೇಳ್ತೀಯೋ ಅದು ನಾವಾಗಿದ್ದೇವೆ ಅಪ್ಪ. ಜನರು ಏನ್ ಹೇಳ್ತೀರೋ ಅದು ನಾವಲ್ಲ ಕರ್ತನೆ. ನೀನ್ ಏನ್ ಮಾತನಾಡ್ತೀಯೋ, ನೀನ್ ನಮಗೋಸ್ಕರವಾಗಿ ಏನಿಟ್ಟಿದೆಯೋ ಅದು ನಾವಾಗಿದ್ದೇವೆ. ನಾವು ದೊಡ್ಡದನ್ನು ನಿರೀಕ್ಷಿಸುವವರಾಗಿದ್ದೇವೆ, ನಿನಗೋಸ್ಕರವಾಗಿ ದೊಡ್ಡ ಕಾರ್ಯವನ್ನೇ ಮಾಡುವವರಾಗಿದ್ದೇವೆ ಅಪ್ಪ. ಎಸ್ ದೇವ, ನಿನಗೆ ಸ್ತೋತ್ರ. ನೀತಿ ಸ್ವರೂಪನೇ ನಿನಗೆ ಸ್ತೋತ್ರ. ನೀ ನಮ್ಮನ್ನು ರೂಪಿಸಿದ ಉದ್ದೇಶ, ಜೀವ ಕೊಟ್ಟ ಉದ್ದೇಶ, ಭೂಲೋಕದಲ್ಲಿ ಇಟ್ಟ ಉದ್ದೇಶ ಇವತ್ತು ನಾವು ಕಾಣಬೇಕಪ್ಪ. ಎಲ್ಲ ಮಹಿಮೆ ಘನತೆಗಳನ್ನು ಸಲ್ಲಿಸ್ತೇವೆ. ಪ್ರತಿಯೊಬ್ಬರ ಹೃದಯಗಳು ಯೇಸುವಿನ ನಾಮದಲ್ಲಿ ತೆರೆಯಲಿ. ಪ್ರತಿಯೊಬ್ಬರ ಮನನೇತ್ರಗಳು ಯೇಸುವಿನ ನಾಮದಲ್ಲಿ ಬೆಳಗಲಿ. ಪ್ರತಿಯೊಬ್ಬರ ಜ್ಞಾನ ಕರ್ತನ ಕಡೆಗೆ ತಿರುಗಲಿ. ಯೇಸುವಿನ ಜೀವಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವಳ ತಂದೆಯೇ. ಜೋರಾಗಿ ಹೇಳೋಣ ಆಮೆನ್. ಚಪ್ಪಾಳೆ ತಟ್ತಾ ತನ್ನ ಘನಪಡಿಸೋಣ. ಇಷ್ಟು ಸಾಲದು, ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ. ದಯವಿಟ್ಟು ಸಭಿಕರು ಕೂತ್ಕೊಳ್ಬೇಕೆಂಬುದಾಗಿ ಮಾಡಬೇಕು. ನಾನು ನೇರವಾಗಿ ವಾಕ್ಯದ ಭಾಗ ಹೋಗ್ಲಿಕ್ಕಿರ್ತೇವೆ. ವಾಕ್ಯ ಗ್ರಹಿಸಬೇಕಾದವರು ಈ ದೇವರ ಸನ್ನಿಧಾನದಲ್ಲಿ ದೇವರ ಸನ್ನಿಧಾನ, ನಾನು ಈಗಾಗಲೇ ಮೊದಲು ಹೇಳಿದ್ದೆ, ನಾನು ದೇವರ ಸನ್ನಿಧಾನ ಹಳೆ ಒಡಂಬಡಿಕೆ ಸನ್ನಿಧಾನ ಬೇರೆ, ಹೊಸ ಒಡಂಬಡಿಕೆ ಸನ್ನಿಧಾನ ಬೇರೆ. ಹಳೆ ಒಡಂಬಡಿಕೆ ಉದ್ದೇಶ ಬೇರೆ, ಹೊಸ ಒಡಂಬಡಿಕೆ ಉದ್ದೇಶ ಬೇರೆ. ಹಳೆ ಒಡಂಬಡಿಕೆ ಉದ್ದೇಶ ಪಾಪ ನಿವೇದನೆಗಾಗಿ, ಪಾಪ ಅರಿಕೆಗಾಗಿ, ಪಾಪ ಕ್ಷಮಾಪಣೆಗಾಗಿ ಹಳೆ ಒಡಂಬಡಿಕೆ. ಆದರೆ ಹೊಸ ಒಡಂಬಡಿಕೆಗೆ ಬಂದಾಗ, ಕ್ರಿಸ್ತನಲ್ಲಿ ಬಂದಾಗ, ನಾವು ಹೊಸ ಒಡಂಬಡಿಕೆಯಲ್ಲಿ ಪ್ರಭಾವ, ಮಾನ, ಮಹಿಮೆ, ಅಧಿಕಾರ, ದರ್ಶನ, ಉದ್ದೇಶ, ಸಂಕಲ್ಪದಿಂದ ಕೂಡಿದ ಸಭೆಯಾಗಿದೆ. ನಂಬಿಕೆ ಉಳ್ಳವರ ಕೈಗೆಳೆತ್ತಿ ಸಾರಿ ಆಮೆನ್, ಆಮೆನ್, ಆಮೆನ್. ಇದರ ಅರ್ಥ ಹಳೆ ಒಡಂಬಡಿಕೆಯಲ್ಲಿ ಆದಾಮ ಮತ್ತು ಹವ್ವ ಪಾಪ ಮಾಡೋದಕ್ಕಿಂತ ಮುಂಚೆ ದೇವರ ಸಂಕಲ್ಪ ಏನ್ ಇತ್ತೋ ಅದು ಕ್ರಿಸ್ತನಲ್ಲಿ ಅದು ಪರಿಪೂರ್ಣವಾಯಿತು ಎಂಬುದನ್ನು ನಾವು ನೋಡ್ಲಿಕ್ಕೆ ಇದ್ದೇವೆ. ನಂಬಿಕೆಗಳು ಸಾರಿ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿಯೊಬ್ಬ ಮನುಷ್ಯನ ಆಲೋಚನೆ ಇದಾಗಿದೆ. ಏನಾಗಿದೆ ಅಂದ್ರೆ ಮನುಷ್ಯ ಪಾಪ ಮಾಡಿದ್ದಾನೆ. ಏನ್ ಪಾಪ ಮಾಡಿದ್ದಾನೆ? ತಿನ್ಬಾರ್ದು ಎಂಬುದಾಗಿ ಹೇಳಿದ ಆಜ್ಞೆ ಪ್ರಕಾರ, ತಿನ್ಬಾರ್ದು ಎಂಬುದಾಗಿ ಹೇಳಿದ ಹಣ್ಣನ್ನ ತಿಂದು ದೇವರಿಗೆ ಪಾಪ ಮಾಡಿದ್ದಾನೆ ಎಂಬುದಾಗಿ ನಾವು ನೆನೆಸ್ತಾ ಇದ್ದೇವೆ. ಪ್ರತಿಯೊಬ್ಬ ಮಾನವನ ತಲೆಯಲ್ಲಿ, ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಒಂದು ಫಿಕ್ಸ್ ಆಗ್ಬಿಟ್ಟಿದೆ, ಪಾಪ ಮಾಡಿದ್ದೇವೆ. ಏನ್ ಪಾಪ ಮಾಡಿದ್ದೇವೆ? ಸುಳ್ಳು ಹೇಳಿದ್ದೇವೆ, ಮೋಸ ಮಾಡಿದ್ದೇವೆ, ಕಳ್ಳಂಟಿಕೆ ಮಾಡಿದ್ದೇವೆ, ಕುಡುಕತನದಲ್ಲಿದ್ದೇವೆ, ವ್ಯಭಿಚಾರದಲ್ಲಿದ್ದೇವೆ, ದ್ರೋಹದಲ್ಲಿದ್ದೇವೆ, ಏನೆಲ್ಲ ಮಾಡಿದ್ದೇವೆ ಎಂಬುದಾಗಿ ಇವತ್ತು ನಾನು ಘಂಟಾಘೋಷವಾಗಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಅಲೋ, ಈ ಗಿಡ ಎಷ್ಟು ಜನ ನೋಡ್ತೀರಾ? ನೋಡ್ರು ಸ್ವಲ್ಪ ಕಾಣ್ತಾ ಇದೆ ಅಂತ ಕೈ ಎತ್ತಿ. ಈ ಗಿಡ ನೋಡು. ಗಿಡ ಇದ ಗಿಡ ಏನಿದ? ಎಲ್ಲಿದ್ರೆ ಗೊತ್ತಾಗಿಲ್ಲ ನೋಡಿ. ಕಾಣಿಸ್ತಾ ಇಲ್ಲ. ಜರ ಎದುತ್ತೆ ಬಾ, ಕಾಣ್ತದ. ಗಿಡ ಏನಿದ? ಪಾಪ ನೋಡೇ ಇಲ್ಲ ಗಿಡ. ಯಾರು ಹೇಳ್ಬೇಕಪ್ಪ? ಎಂದು ಕಂಡೇ ಇಲ್ಲ.
ಹಣ್ಣಾಗಿದೆ. ಆಮೇಲೆ ಆಮೇಲೆ ಗಿಡ ಇಲ್ಲ, ಎಲೆನೂ ಇಲ್ಲ, ಹೂನು ಇಲ್ಲ, ಕಾಯಿನೂ ಇಲ್ಲ. ಇದ್ದೀರೆ? ಎಷ್ಟು ಜನ ಇದ್ದೀರೆ? ಅಲ್ಲೋ, ಇದು ಗಿಡನಾ? ಗಿಡನಾ? ಏನಿದು? ಗಿಡದೊಂದು ಎಲೆ. ಸುಳ್ಳು ಹೇಳೋದು, ಮೋಸ ಮಾಡೋದು, ಕಳಂಟಿಕೆ ಮಾಡೋದು, ಪಾಪ ಮಾಡೋದು, ಆ ಪಾಪದ ಒಂದು ಎಲೆ. ಹಲೋ, ಈ ಎಲೆ ಕಿತ್ತು ಬಿಸಾಡ್ದೆ, ಇದಕ್ಕೆ ಮತ್ತೆ ಎಲೆ ಬರಲ್ಲ? ಬರ್ತದ ಬರಲ್ಲ? ಬರುತ್ತೆ. ಯಾಕೆ ಬರುತ್ತೆ? ಗಿಡ ಇದೆ. ಅನೇಕರು ಪಾಪ ಅಂದ್ರೆ ಅಂತ ಹೇಳಿದ್ರೆ ಗೊತ್ತಾ, ನಾ ಸುಳ್ಳು ಹೇಳೋದು ಬಿಟ್ಟಿದ್ದೆ ನೋಡು ಅಂದ್ರೆ ಒಂದು ಎಲೆ ಕಡ್ದಿದೆ ಅಟ್ಟೆ, ಗಿಡ ಹಂಗೆ ಅದ. ಅರ್ಥ ಆಗಿಲ್ಲ ನಾ ಹೇಳೋದು. ನಾ ಮೋಸ ಮಾಡೋದು ಬಿಟ್ಟಿದೆ, ಶನಿ ಕೊಡೋದು ಬಿಟ್ಟಿದೆ, ಆ ಗಿಡ ಒಂದು ಎಲೆ ಕಡ್ದಿದೆ. ಗಿಡ ಮಾರಲಾಗಿರ್ಬೇಕು, ಆದ್ರೆ ಗಿಡ ಸತ್ತಿಲ್ಲ. ಗಿಡ ಬರಲಾಗಿದೆ, ಅದು ಗೊತ್ತಿರ್ಲಿ. ಇವತ್ತಿಲ್ಲ, ನಾಳೆ, ನಾಳೆ ಒಂದು ತಿಂಗಳ ಒಂದು ವರ್ಷದ್ದಾದ್ರೂ ಮತ್ತೀಗ ಅದು ಎಲೆ ಬಿಡ್ಲಿಕ್ಕೆ ಸಾಧ್ಯ. ಕಾರಣ ಅದಕ್ಕೆ ಬೇರಿದೆ, ಅದಕ್ಕೆ ಗುಣ ಇದೆ, ಅದಕ್ಕೆ ಕಾಂಡ ಇದೆ. ಆಮೇಲೆ ನಾನು ಏನು ಹೇಳಿಕ್ ಹೋಗ್ತಾ ಇದ್ದೇನೆ ಅಂದ್ರೆ, ದೇವ್ರ ವಾಕ್ಯ, ಆ ವಾಕ್ಯದ ಒಂದು ವಿಶೇಷತೆ ಇದೆ. ಯಾರಿಗಾದ್ರೂ ಓದಲಿಕ್ಕೆ ಮನಸ್ಸಿದ್ರೆ ಆದಿಕಾಂಡ 2ನೇ ಅಧ್ಯಾಯ 25ನೇ ವಚನ. ಆದಿಕಾಂಡ 2:25 ಏನಂತ? ಆ ಸ್ತ್ರೀಯರಿಬ್ಬರು ಸ್ತ್ರೀ ಪುರುಷರಿಬ್ಬರು. ನನ್ನ ಬೈಬಲ್ದಾಗ ಹಂಗ ಬರ್ದಿಲ್ಲ. ಆ ಸ್ತ್ರೀ ಸುಂದರ್, ನಿನ್ನ ಬೈಬಲ್ದಾಗ ಏನದ? ಸ್ತ್ರೀ ಪುರುಷರ, ಸ್ತ್ರೀಯರಿಬ್ಬರ? ಇವತ್ತು ಟೀಚರ್ ಎಲ್ಲೋ ಹರ ಇಲ್ಲಿಲ್ಲ, ಅವ್ರು ಬಿದರ್ದಾಗ ಯಾರನ್ನು ದನ್ನೂರಕ್ಕೆ ಹೋಗ್ಯಾರೋ. ಪುರುಷರಿಬ್ಬರು ಬೆತ್ತಲೆಯಾಗಿದ್ದರು, ನಾಚಿಕೊಳ್ಳಲಿಲ್ಲ. ಮುಂದೆ ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ. ಸಾರಿ ನಾ ಹೇಳೋದೆಲ್ಲೋ ನೀವು ಓದೋದೆಲ್ಲೋ ಗೊತ್ತಾಗಿಲ್ಲ. ಅಲ್ಲೋ, ನಾ ಹೇಳಿದ್ದು 24ನೇ ವಚನ. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಅವರಿಬ್ಬರು ಒಂದೇ ಶರೀರವಾಗಿರುವರು. ಏನಾಗಿರುವರು? ಎಲ್ಲರೂ ಹೇಳಿ, ಏನಾಗಿರುವರು? ನೀವಲ್ಲ ಈ ಕಡೆ ಪುರುಷ ಗಂಡ ಹೆಂಡತಿದ್ರು ಹೇಳ್ಬೇಕು. ಒಂದೇ ಶರೀರವಾಗಿದ್ದೇವೆ. ನನಗಲ್ಲ, ಅಲ್ಲಿ ಬಾಜಿದ ಗಂಡದರಿಗೆ ಹೆಂಡತಿರಿಗೆ ಕೈ ಕೊಟ್ಟು ಹೇಳಿ, ಒಂದೇ ಶರೀರವಾಗಿದ್ದೇವೆ. ಇಲ್ಲಿ ಕುಟುಂಬ 2-3 ನೋಡಿದೆ, ಯಾಕೋ ಹಿಂದಿನ ಕುಟುಂಬ ಇಲ್ಲ ಅಂತ ಕಾಣುತ್ತೆ. ಸಂಜು ಸರ್, ನಿಮ್ಮ ಮಿಸ್ಸಸ್ ಮೇಲೆ ಬರ್ರಿ ಅಪ್ಪ, ಹಿಂಗ್ಯಾಕೆ ದೂರ ಕುಂತೀರಿ? ಈ ಕಡೆ ಬನ್ನಿ, ಇಲ್ಲಿ ಬರ್ರಿ, ಬನ್ನಿ. ಸುಧಾ, ನೀನಾರ ಹೋಗು, ನೀನಾರಪ್ಪ, ಯಾರು ಒಬ್ಬರ್ತಿ ಹೇಳ್ಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ಇಡೀ ಲೋಕ ಸೃಷ್ಟಿ ಮಾಡ್ದ, ಆಕಾಶ ಮಾಡ್ದ, ಭೂಮಿ ಮಾಡ್ದ, ಜೀವರಾಶಿ ಮಾಡ್ದ, ಗಿಡ ಮರಗಳು ಮಾಡ್ದ, ಜಲ ಚಲಗಳು ಮಾಡ್ದ, ಜೀವ ಜಂತುಗಳು ಮಾಡ್ದ, ನದಿ ಸಾಗರ ಮಾಡ್ದ, ಏನೆಲ್ಲ ಮಾಡ್ದ. ಆದ್ರೆ ಒಂದ್ ಮಾತ್ರ ಹೇಳ್ತಾನ, ಒಳ್ಳೆದೆಂದು ನೋಡಿದನು. ಎಲ್ಲರೂ ಹೇಳಿ, ಒಳ್ಳೆದೆಂದು ನೋಡಿದನು. ಏನು ಒಳ್ಳೇದಂತ ನೋಡ್ದ? ಆಕಾಶ ಮಾಡ್ದ, ಒಳ್ಳೇದಂತ ನೋಡ್ದ. ಭೂಮಿ ಮಾಡ್ದ, ಒಳ್ಳೇದಂತ ನೋಡ್ದ. ಗಿಡ ಮಾಡ್ದ, ಒಳ್ಳೇದಂತ ನೋಡ್ದ. ಜೀವರಾಶಿ ಮಾಡ್ದ, ಒಳ್ಳೇದಂತ ನೋಡ್ದ. ಎಲ್ಲ ಒಳ್ಳೇದಂತ ನೋಡ್ದ. ಆ 5 ದಿವಸ ಎಲ್ಲ ಮಾಡ್ದ, ಎಲ್ಲಾ ಒಳ್ಳೇದಂತ ನೋಡ್ದ.
ಆದರೆ ಯಾವಾಗ ಯಾವಾಗ ಆದಾಮ ಅವಳನ್ನು ಮಾಡಿದನೋ ಒಳ್ಳೆಯದಂತ ನೋಡ್ಲಿಲ್ಲ. ಯಾವಾಗ ಆದಾಮ ಅವಳನ್ನು ಮಾಡಿದನೋ ಅಲ್ಲಿ ಒಂದು ಹೇಳ್ತಾನ ಇವರು ಇನ್ನು ಇಬ್ಬರಲ್ಲ ಒಂದೇ ಆಗಿದ್ದಾರೆ. ಜನ ಗಂಡ ಹೆಂಡತಿದ್ರು ಕೈ ಹಿಡಿದ್ರೆ ಒಂದೇ ಆಗಿದ್ದೇವೆ. ನಾಚಿಕಿನ ಎಷ್ಟು ಮಂದಿಗೆ ಆಶೀರ್ವಾದ ಬೇಕು? ಅಲ್ಲ, ಆಶೀರ್ವಾದ. ಇವತ್ತು ನಾನು ನಿಮ್ ಜೊತೆ ಏನ್ ಮಾತಾಡ್ತೇನೆ ಅಂದ್ರ, ಎಲ್ಲಿ ಒಂದಿದೆಯೋ, ಎಲ್ಲಿ ಒಂದಾಗಿದೆಯೋ ಅಲ್ಲಿ ಆಶೀರ್ವಾದ ಇದೆ. ಎಲ್ಲರೂ ಹೇಳಿ, ಎಲ್ಲಿ ಒಂದಾಗಿದೆಯೋ ಅಲ್ಲಿ ಆಶೀರ್ವಾದ ಇದೆ. ಕೆಲವರು ಬಾಯಿ ಮನೆ ಬಿಟ್ಟು ಬಂದಿದ್ದಾರೆ. ನೀವು ಯಾರ ಬಾಜುದವ್ರು ಬಾಯಿ ಕೊಡ್ರಪ್ಪ ಅವರಿಗೆ. ಎಲ್ಲಿ ಒಂದಾಗಿದೆಯೋ ಅಲ್ಲಿ ಆಶೀರ್ವಾದ ಇದೆ. ಎಲ್ಲಿ ಒಂದಾಗಿದೆಯೋ ನೀವು ಹೇಳ್ಬೇಕು, ಅವರಲ್ಲ, ನೀವು ಹೇಳ್ಬೇಕು. ಮುಂದೆ ನೀವು ಒಂದಾಗೋರು ಇದ್ದೀರಿ. ಇಲ್ಲ, ಎಲ್ಲಿ ಒಂದಾಗಿದೆಯೋ ಅಲ್ಲಿ ಆಶೀರ್ವಾದ ಇದೆ. ದೇವರು ಅಲ್ಲಿ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ, ಸ್ವಲ್ಪ ತೆಗೆದು ನೋಡಿ. ಆದಿಕಾಂಡ ಆದಿಕಾಂಡ 1ನೇ ಅಧ್ಯಾಯ 27-28ನೇ ವಚನ. ಆದಿಕಾಂಡ 1:27-28. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೈವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನ ಆಶೀರ್ವದಿಸಿ ಆಶೀರ್ವಾದ ಆಕಾಶ ಮಾಡಿದಾಗ ಆಶೀರ್ವಾದ ಆಗ್ಲಿ ಅಂತ ಹೇಳಿಲ್ಲ, ಭೂಮಿ ಮಾಡಿದಾಗ ಆಶೀರ್ವಾದ ಆಗ್ಲಿ ಅಂತ ಹೇಳಿಲ್ಲ, ಗಿಡ ಮರ ಆದಾಗ ಆಶೀರ್ವಾದ ಆಗಲಿ ಅಂತ ಹೇಳಿಲ್ಲ, ಜೀವರಾಶಿ ಉಂಟಾದಾಗ ಆಶೀರ್ವಾದ ಆಗಲಿ ಅಂತ ಹೇಳಿಲ್ಲ. ಯಾವಾಗ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಆದಾಮ ಮತ್ತು ಹವ್ವಳರನ್ನು ರೂಪಿಸಿದನೋ ಅಲ್ಲಿ ಹೇಳ್ತಾ ಇದ್ದಾನೆ, ಆಶೀರ್ವದಿಸಿ. ನಾ ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ, ಆಶೀರ್ವಾದ ಪ್ರಾರಂಭ ಎಲ್ಲಿ ಅಂದ್ರ, ಎಲ್ಲಿ ಸ್ತ್ರೀ ಪುರುಷ ಕುಟುಂಬವಾಗಿ ಕಟ್ಟಲ್ಪಟ್ಟು ಒಂದಾಗಿರ್ತಾರೋ ಅಲ್ಲಿ ಆಶೀರ್ವಾದ ಪ್ರಾರಂಭ. ಜನ ಕೈ ಹಿಡಿದು ಹೇಳ್ತೀರಾ, ನಿಮಗೆ ಇವತ್ತು ಬೇಗನ ಕೈ ಹಿಡಿಯೋದು ಕೆಲಸ. ಆಶೀರ್ವಾದ ಬೇಕಂಬೋರು ಕೈ ಹಿಡ್ರಿ, ಬ್ಯಾಡ ಅಂಬೋರು ಮಾರಿ ಕಟ್ತಿರಿ, ಮಾರಿ ಕಟ್ತಿರಿ. ನನ್ಗೆ ಬ್ಯಾಡಪ್ಪ ಆಶೀರ್ವಾದ ಅಂಬೋರು ಇರ್ಬೇಕು, ಕಡಿವ್ರಿ ಈ ಕಡೆ. ಆಶೀರ್ವಾದ ಪ್ರಾರಂಭ ಎಲ್ಲಿ ಗೊತ್ತಾ? ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ನೀವು ಮನೆಗೆ ಹೋಗಿ ಮತ್ತೊಂದು ಸಾರಿ ಬೈಬಲ್ ಓದಿ. ಎಲ್ಲವನ್ನ ರೂಪಿಸಿದ, ಆದ್ರೆ ಆಶೀರ್ವಾದ ಮಾಡಲಿಲ್ಲ. ಮನುಷ್ಯನನ್ನ ಗಂಡು ಹೆಣ್ಣಾಗಿ ನಿರ್ಮಿಸಿದಾಗ ಆಶೀರ್ವಾದ ಮಾಡಿದ. ಬರೀ ಗಂಡು ಹೆಣ್ಣು ಮಾಡಿದಾಗ ಆಶೀರ್ವಾದ ಮಾಡಿಲ್ಲ, ಅವರನ್ನು ಒಂದು ಮಾಡಿ ಆಶೀರ್ವಾದ ಮಾಡಿದ. ಹಿಂದಿದ್ದವ್ರು ಎಲ್ಲರೂ ಇದ್ದೀರೆ? ಮಂಜು ಸರ್ ಇಲ್ಲೇ ಇದ್ದೀರೆ? ಆಶೀರ್ವಾದ ಮಾಡಿದ. ಎಲ್ಲಿ ಗಂಡು ಹೆಣ್ಣು ಒಂದಾಗಿರ್ತದೋ ಅಲ್ಲಿ ಆಶೀರ್ವಾದ. ಇವತ್ತು ನಾ ಹೇಳಿಕ್ ಹೋಗಿರ್ತೇನೆ, ಕುಟುಂಬ ಅನ್ನೋದ್ರ ಅರ್ಥ ಯಾವಾಗ ನಿನ್ ಜೀವನದಲ್ಲಿ ಅರ್ಥ ಮಾಡ್ಕೊಳ್ತೀಯೋ ಆಶೀರ್ವಾದ ಪ್ರಾರಂಭ. ಕುಟುಂಬ ಅನ್ನೋದು ಅರ್ಥ ಇಲ್ಲ, ನಿನ್ನ ಕುಟುಂಬದಾಗ ಆಶೀರ್ವಾದ ಇಲ್ಲ, ಎಲ್ಲೋ ಒಂದು ಕಡೆ ಆಶೀರ್ವಾದ. ಹಲೋ, ಇದ್ದೀರೆ ಎಲ್ಲಿ ಆಶೀರ್ವಾದ? ಒಂದೇ ಮಾತು ಹೇಳಕ್ ಇಷ್ಟಪಡ್ತೇನೆ, ಆಶೀರ್ವಾದ ಒಂದು ಸ್ತ್ರೀ ಪುರುಷ ಒಂದಾಗಿದ್ದಾಗ. ಇವತ್ತು ಅನೇಕ ಕುಟುಂಬದಲ್ಲಿ ಆಶೀರ್ವಾದ ಇಲ್ಲ. ನಿಮಗೆ ಗೊತ್ತಿರಲಿ, ನಿಮಗೆ ಎಚ್ಚರಿಕೆ ಅದ 100%. ನಾವು ಒಂದಾಗಿಲ್ಲ ಅಂಬರು. ಎಲ್ಲಿ ಬಂದಾಗಿಲ್ಲ? ಪ್ರೀತಿಯಲ್ಲಿ ಬಂದಿಲ್ಲ, ಅನ್ಯೋನ್ಯತೆಯಲ್ಲಿ ಬಂದಿಲ್ಲ, ನಂಬಿಕೆಯಲ್ಲಿ ಬಂದಿಲ್ಲ, ಕ್ರಿಯೆಗಳಲ್ಲಿ ಬಂದಿಲ್ಲ, ಯೋಚನೆಗಳಲ್ಲಿ ಬಂದಿಲ್ಲ, ಯಾವುದರಲ್ಲೂ ಕೂಡ ಬಂದಿಲ್ಲ. ನಿನ್ನ ಮನಸ್ಸು ನಿನ್ನ ಬಂದಂಗೆ ಮಾಡೋದು, ನನ್ನ ಮನಸ್ಸು ನಾ ಬಂದಂಗೆ ಮಾಡ್ತೇನೆ. ಸಭೆ ದೇವರ ಸನ್ನಿಧಾನ ನಿಮ್ಮನ್ನ ಆಶೀರ್ವಾದದ ಕಡೆ ಕೊಂಡೊಯ್ಯುವಂತದ್ದಾಗಿದೆ. ಅಲ್ಲೋ, ಎಷ್ಟೋ ಸ್ತ್ರೀ ಪುರುಷರು ದೇವರ
ಕುಟುಂಬದಲ್ಲಿ ಒಂದಿಲ್ಲ. ನಾ ಇವತ್ತು ಕೈ ಎತ್ತಿ ನಾನು ಹೇಳಲ್ಲ, ಸತ್ಯವೇದ ವಾಕ್ಯ ಹೇಳ್ತದೆ, ಆಶೀರ್ವಾದ ಹೊಂದಿದವರಲ್ಲ. ಯಾವಾಗ ನಿನ್ನ ಕುಟುಂಬ ಒಂದಾಗಿರ್ತದೆಯೋ, ಯಾವಾಗ ಗಂಡ ಹೆಂಡತಿ ಒಂದಾಗಿರ್ತಾರೋ, ಅಲ್ಲಿ ಆಶೀರ್ವಾದ. ನಾ ಕೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಒಳ್ಳೇದು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ದೇವರ ಉದ್ದೇಶ ಒಂದದೇ, ನೀನು ಪ್ರೀತಿಯಲ್ಲಿ ಒಂದಾಗಿರ್ಬೇಕು. ಇದ್ದೀರಿ? ಎಲ್ಲಿದ್ದೀರಿ? ಎಷ್ಟು ಮಂದಿ ಇಲ್ಲೇ ಇದ್ದೀರಿ? ಕುಟುಂಬ ಒಂದಾಗಿದ್ದಾಗ ನಿನ್ನ ಮನೆ ಹಣವೆಲ್ಲ ಗೊತ್ತಿಲ್ಲ, ಐಶ್ವರ್ಯ ಗೊತ್ತಿಲ್ಲ, ರಾಷ್ಟ್ರದ ಗೊತ್ತಿಲ್ಲ, ನಿನ್ನ ಜ್ಞಾನದ ಗೊತ್ತಿಲ್ಲ, ನಿನ್ನ ಜೀವಿತದಲ್ಲಿ ಏನ್ ಇದೆಯೋ ಇಲ್ಲ ಗೊತ್ತಿಲ್ಲ, ನಿನ್ನಲ್ಲಿ ಒಂದಿರಲಿ, ನಿನ್ನ ಜೀವನದಲ್ಲಿ ನಾನು ಒಂದಾಗಿದ್ದೇವೆ ಅನ್ನೋದು ಮಾತ್ರ ಮರೆಬೇಡ. ಸತ್ಯವೇದ ವಾಕ್ಯ ಹೇಳ್ತದೆ. ಅಲ್ಲೋ, ಯೇಸು ಕ್ರಿಸ್ತ ಅದೇ ಹೇಳ್ತಾನೆ, ತಂದೆಯೇ ನಾನು ನೀನು ಒಂದಾಗಿರುವ ಹಾಗೆ. ಎಷ್ಟು ಮಂದಿ ಹೇಳ್ತೀರ ನಾವು ಒಂದಾಗಿದ್ದೇವೆ? ಒಂದ ಎರಡ? ಎದರಲ್ಲಿ ಒಂದು? ಮಹೇಶ್ ಪಾಸ್ಟರ್ ಎದರಲ್ಲಿ ಒಂದು? ಎದರಲ್ಲಿ ಒಂದು? ದೇವರು ಕುಟುಂಬ ಕಟ್ಟಿದ್ದಾನೆ. ನಾ ಇನ್ನೊಂದು ಹೇಳಕ್ ಇಷ್ಟಪಡ್ತೇನೆ, ನಿಮ್ಗೆ ಚೆನ್ನಾಗಿ ಗೊತ್ತಿಲ್ಲ, ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಒಬ್ಬ ಸ್ತ್ರೀ ಹವಳ ಉಂಟಾಗ್ಬೇಕಾದ್ರೆ ದೇವರಿಗಿನ ನಿಮಗೆ ಎರಡು ಮಾಡ್ಬೇಕಂತ ಉದ್ದೇಶ ಇದ್ರ ಮತ್ತೊಂದು ಮುಟ್ಟಿ ಮಾಡ್ತಕೊಂಡು ಗೊಂಬೆ ಮಾಡ್ತಿದ್ದ. ಆದಾಮನ ಪಕ್ಕೆಯನ್ನು ತೆಗೆಯುವಂತ ಅವಶ್ಯಕತೆ ಇದ್ದಿಲ್ಲ. ಆದಾಮನ ಪಕ್ಕೆ ಎಲುಬಂದಂತ ಉದ್ದೇಶ ಎಲ್ಲಾ ವಿಷಯಗಳಲ್ಲಿ ಒಂದಾಗಿದ್ದಾವೆ. ಬರೀ ಶರೀರದಲ್ಲಿ ಮಾತ್ರ ಒಂದಲ್ಲ, ಶರೀರದಲ್ಲಿ ಮಾತ್ರ ಒಂದ, ಎಲ್ಲ ವಿಷಯಗಳಲ್ಲಿ. ಗಂಡನ ದರ್ಶನ, ಹೆಂಡತಿ ದರ್ಶನ, ಗಂಡನ ಉದ್ದೇಶ, ಹೆಂಡತಿ ಉದ್ದೇಶ, ಗಂಡನ ನಿರೀಕ್ಷೆ, ಹೆಂಡತಿ ನಿರೀಕ್ಷೆ, ಗಂಡನ ಸಂತೋಷ, ಹೆಂಡತಿ ಸಂತೋಷ. ಅಲೋ ನೀವು ವಾಕ್ಯ ಗಮನಿಸಿ ನೋಡುವಾಗ ಈ ತಲೆಯಿಂದ ಅಂಗಾಲ ತನಕ ದೇಹ ಇದೆ. ತಲೆಯಿಂದ ಅಂಗಾಲಿನ ತನಕ ದೇಹ ಇದೆ. ವಾಕ್ಯ ಹೇಳ್ತದೆ ಒಂದು ಅಂಗಕ್ಕೆ ಗೌರವ ಬಂದರೆ ಇಡೀ ದೇಹವೇ ಸಂತೋಷ ಪಡ್ತದೆ. ಒಂದಂಗಕ್ಕ ಅವಮಾನ ಆದ್ರೆ ಇಡೀ ಶರೀರ ಅವಮಾನವಾಗ್ತದೆ. ಎಲ್ಲಿದ್ರೆ ಗೊತ್ತಾಗಿಲ್ಲ. ಒಂದು ಅಂಗಕ್ಕೆ ಮಾನ ಬಂದರೆ ಕಿರೀಟ, ಮೈ ತುಂಬಾ ಕಿರೀಟ ಒಂದು ಸ್ಥಳ ಇದೆ, ಸ್ಥಿರಸ. ಉಂಗುರ, ಮೈ ತುಂಬಾ ಉಂಗುರ ಉಂಗುರಕ್ಕೆ ಒಂದು ಬೆರಳಿದೆ. ಶರೀರದಲ್ಲಿ ಒಂದೊಂದು ಅಂಗಗಳು ಒಂದೊಂದು ಕಾರ್ಯಕ್ಕಾಗಿ ನೇಮಿಸಲ್ಪಟ್ಟವೆ. ಆದ್ರೆ ಒಂದು ಗೊತ್ತಿರಲಿ, ಎಲ್ಲಾ ಅಂಗಗಳು ಸೇರಿ ಒಂದು ಶರೀರವಾಗಿದೆ. ಯಾಕೆ ಮಾತು ಹೇಳ್ತದೆ? ಅಲ್ಲೋ, ನಿಮ್ಗೆ ಗೊತ್ತಿಲ್ಲ, ಆಶೀರ್ವಾದ ನಿಮ್ಗೆ ಬೇಕಾ? ನಿನ್ನ ಕುಟುಂಬ ಕಟ್ಟಲ್ಪಟ್ಟಿದೀಯಾ? ನೀವು ಶರೀರದಲ್ಲಿ, ಪ್ರೀತಿಯಲ್ಲಿ, ನಂಬಿಕೆಯಲ್ಲಿ, ತಾಳ್ಮೆಯಲ್ಲಿ, ಕಣ್ಣೀರಿನಲ್ಲಿ, ದುಃಖದಲ್ಲಿ, ಸಂತೋಷದಲ್ಲಿ, ಎಲ್ಲಾ ವಿಷಯಗಳಲ್ಲಿ ಇದು ನಂದು.
ನಾನು ಕುಟುಂಬಸ್ಥರಿಗೆ ಹೇಳತ್ತಿದೆ, ಕುಟುಂಬ ಮದುವೆ ಮಾಡೋ ಟೈಮ್ನಾಗ ಕೆಲವರೊಂಥರ ಪಾಸ್ಟ್ ಈಗ ಒಂದೊಂದು ಧರ್ಮದಾಗ ಒಂದೊಂದು ಏನ್ ಗೊತ್ತಾ, ಇದ್ದೀರಿ ಎಲ್ಲಿಂದ ಶುರು ಆಗ್ತದೆ ಮದುವೆ ಎಲ್ಲಿಂದ ಶುರು ಆಗ್ತದೆ? ಮದುವೆ ಮಾಡ್ಕೊಂಡಿಲ್ಲ ಸುಂದರ, ಮದುವೆ ಎಲ್ಲಿಂದ ಶುರು ಆಗ್ತದ? ಮದುವೆ ಎಲ್ಲಿಂದ ಶುರು ಆಗ್ತದಂದ್ರ ಫಸ್ಟ್ ಏನು ಒಂದು ಹುಡುಗ ಒಂದು ಹುಡುಗಿ ಪಾಸ್ ಆದ್ಮೇಲ ಹುಡುಗಿನ ಸೇರ್ಕೊಂಡು ಯಾವಾಗ ನಿಶ್ಚಯ ಕಾರ್ಯ ಪ್ರಾರಂಭ ಮಾಡ್ತಾರ ಆವಾಗಲೇ ಪಾಸ್ಟರ್ ಕೇಳ್ತಾನ, ಏನಪ್ಪಾ ಸುಂದರ್, ನಿನಗೆ ಹುಡುಗಿ ಇಷ್ಟನಾ? ಇಲ್ಲೇ ಇದ್ದೀರಿ? ಯಾರು ಕೇಳ್ತಾರೆ? ಯಾರಿಗೆ ಕೇಳ್ತಾನೆ? ಹುಡುಗ ಕೇಳ್ತಾನೆ, ಏನೋ ಹುಡುಗಿ ಇಷ್ಟನಾ? ಹಾ ಇಷ್ಟ ಸರ್, ಮುಗೀತು. ಏನಮ್ಮ ನಿನಗೆ ಹುಡುಗಿ ಇಷ್ಟನಾ? ಸಾಬ್ರೆ ಆಗಲ್ಲ ಏನ್ ಕೇಳ್ತೀರಿ, ಬರೀ ಮಾಡ್ಯಾಕ್ರಿ ಹೋಗ್ಲಿ. ಇವತ್ತು ನಾ ಹೇಳಕ್ ಇಷ್ಟಪಡ್ತೀಯ, ಬಗ್ಗೆ ಹೇಳ್ತಿದ್ದಾರೆ. ಬರೀ ಒಂದು ಹುಡುಗ ಒಂದು ಹುಡುಗಿ ಮಾತ್ರ ಕೇಳಲ್ಲ ಪಾಸ್ಟರ್. ಇವ್ರ ತಂದೆ ತಾಯಿ ಕೇಳ್ತಾನ, ಏನಪ್ಪಾ ನಿನ್ನ ಮಗನಿಗೆ ಹುಡುಗಿ ತಗೊಳಕ್ ನಿನಗೆ ಇಷ್ಟನಾ? ಮದುವೆ ಮಾಡ್ಕೊ ಅಪ್ಪನ ಮಗನ? ಮದುವೆ ಮಾಡ್ಕೊ ಅಪ್ಪನ ಮಗನ? ಅಪ್ಪಗೆ ಕೇಳ್ಬೇಕು, ನಂದೇ ಅವನಿಗೆ ಕೇಳಕ್ಕ? ಪ್ರೈಸ್ ಗಾಡ್. ಕುಟುಂಬ ಅನ್ನುವುದರಲ್ಲಿ ಎಲ್ಲರ ಪ್ರೀತಿ, ಎಲ್ಲರ ನಂಬಿಕೆ, ಎಲ್ಲರ ಉದ್ದೇಶ ಒಂದಾಗಿದ್ದಾಗ ಅದು ಕುಟುಂಬ. ಕೆಲವ್ರು ಹೆಂಗ್ ಕೇಳಿದಾರ ಕುಟುಂಬ ಅಂದ್ರ, ಒಂದ್ ಮನೆಗೆ ಇದ್ದೇವಲ್ಲ, ಎಲ್ಲಿದ್ದೇವು? ಒಂದ್ ಮನೆಗೆ ಇದ್ದೇವಲ್ಲ, ಒಂದ್ ಮನೆಗಾರ ಎರಡು ಮನೆಗಾರ, ಒಂದ್ ಮನೆಗೆ 4 ಮೂಲೆ ಅವ, 4 ಮೂಲೆಗೆ ಹೋಗ್ಬರ್ರ. ಇವ್ನ ಮನ್ಸಿ ಕಡದ, ಅವ್ನ ಮನ್ಸ ಕಡದ, ಹೆಂಡತಿ ಮನ್ಸಿ ಕಡಿ, ಸೊಸಿ ಮನ್ಸಿ ಕಡಿ. ಕುಟುಂಬನ ಅದಕ್ಕೆ ದೇವರು ಕುಟುಂಬ ಕಟ್ಟುವಾಗಲೇ, ಸ್ವಲ್ಪ ನೀವು ಆದಿಕಾಂಡಕ್ಕೆ ಬರ್ರಿ, ಕುಟುಂಬ ಕಟ್ಟುವಾಗಲೇ ಇವರು ಇನ್ನು ಇಬ್ಬರಲ್ಲ ಒಂದೇ ಆಗಿದ್ದಾರೆ. ಎದರೇ ಬಂದು ಬರೀ ಶರೀರ ಮಾತ್ರ ಒಂದಲ್ಲ, ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳಲ್ಲಿ ಒಂದು ಅನ್ನೋಂಥದ್ದು ಯಾವಾಗ ಅರ್ಥ ಆಯ್ತದ ಆವಾಗ ಅದು ಕುಟುಂಬ ಕಟ್ಟಲ್ಪಡ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜನ ಕುಟುಂಬ ಬಂದವರು ಒಂದ್ಸಾರಿ ಬಾಯಿ ತೆಗೆದು ಹೇಳ್ತೀರಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕುಟುಂಬ ನಾವು ಕಟ್ಟಿಲ್ಲ, ದೇವರು ನಮ್ಮ ಕುಟುಂಬ ಕಟ್ಟಿದ್ದಾನೆ. ನಾವು ಒಂದಾಗಿದ್ದೇವೆ. ಒಂದ ಎರಡ? ಎಷ್ಟು ಮಂದಿ ಹೇಳ್ತೀರಿ ನಮ್ಮ ಕುಟುಂಬ ಒಂದಾಗಿದೆ? ಅದಕ್ಕೆ ವಾಕ್ಯ ಅದು ಮದುವೆ ಮಾಡಪ್ಪರೇ ಹೇಳ್ತಾರ, ದೇವರು ಕೂಡಿಸಿದನ್ನ ಕೇಳಿಸಿಲ್ಲ ನೋಡ್ರಿ. ದೇವರು ಕೂಡಿಸಿದನ್ನ ಯಾರಾಗಿರಿಸ್ಲತ್ತಾರ? ಎಲ್ಲಿ ದೇವ್ರ ಕುಟುಂಬ ಕಟ್ಟೆನ ಅವು ಹೇಳ್ತಾರ. ಯಾರು ಕಟ್ಟಿದ ಕುಟುಂಬ? ಅಲ್ಲೋ, ಕುಟುಂಬ ಕಟ್ಟಬೇಕಾದರೆ ಆಶೀರ್ವಾದಕ್ಕೆ ಪ್ರತಿಫಲ. ನೀವು ಸತ್ಯವೇದ ವಾಕ್ಯದಲ್ಲಿ ಎಲ್ಲಾ ಕುಟುಂಬದ ಬಗ್ಗೆ ನೋಡ್ಕೊತ ಬನ್ರಿ. ಆಮೇನ್, 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 ಹಲ್ಲೆಲೂಯಾ. ಒಂದೊಂದು ಕುಟುಂಬ ನೋಡಿದಾಗ ಒಂದೊಂದು ವಿಷಯ ನಿಮ್ ಕಣ್ಣಿಗೆ ಕಾಣ್ತದೆ. ನೀವು ಬರೀ ಗಂಡ ಹೆಂಡತಿ ಒಂದಾಗದ ಕುಟುಂಬ ಅಲ್ಲ. ಕುಟುಂಬ ಅನ್ನುವುದರಲ್ಲಿ ದೈವರ
ದೇವರ ಸಂಕಲ್ಪ ಇದೆ, ದೇವರ ಯೋಜನೆ ಇದೆ, ದೇವರ ಪ್ರಣಾಳಿಕೆ ಇದೆ, ದೇವರ ಚಿತ್ತ ಇದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕುಟುಂಬ ದೇವರ ಸಂಕಲ್ಪದ ಮೇರೆಗೆ ಕಟ್ಟಲ್ಪಟ್ಟಾಗ ಅದು ಆಶೀರ್ವಾದದಾಯಕವಾಗಿರುವ ಕುಟುಂಬವಾಗಿರ್ತದೆ. ಇವತ್ತು ಕುಟುಂಬ ಕಟ್ತಾ ಇದೆ, ಕೆಲವರು ಬ್ಯೂಟಿ ಪಾರ್ಲರ್ ಮೇಲೆ ಕುಟುಂಬ ಕಟ್ಲತ್ತಾರ, ಕೆಲವರು ಐಶ್ವರ್ಯದ ಮೇಲೆ ಕುಟುಂಬ ಕಟ್ಲತ್ತಾರ, ಇನ್ನೂ ಕೆಲವರು ಜ್ಞಾನದ ಮೇಲೆ ಕುಟುಂಬ ಕಟ್ಲತ್ತಾರ. ಹಲೋ, ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ, ನೀನು ಜ್ಞಾನ ನೋಡಿ ಕುಟುಂಬ ಕಟ್ಲತ್ತಿಲ್ಲ, ನೀನು ಸೌಂದರ್ಯ ನೋಡಿ ಕುಟುಂಬ ಕಟ್ಲತ್ತಿದಲ್ಲ, ನಿನ್ ಚೆಲುವಿಕೆ ನೋಡಿ ಕುಟುಂಬ ಕಟ್ಲತ್ತಿದಲ್ಲ, ನಿನ್ ದೊರೆತ ನೋಡಿ ಕುಟುಂಬ ಕಟ್ಲತ್ತಿದಲ್ಲ, ಅದು ಯಾವುದೇ ಕುಟುಂಬ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕುಟುಂಬ ಕಟ್ಟಬೇಕಾದ್ರೆ ದೇವರ ಸಂಕಲ್ಪದಲ್ಲಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಮಂದಿ ಹೇಳ್ತೀರ, ದೇವರ ಸಂಕಲ್ಪದಲ್ಲಿ ನನ್ನ ಕುಟುಂಬ ಕಟ್ಟಲ್ಪಡಲಿ? ಯಾರ ಸಂಕಲ್ಪದಲ್ಲಿ? ಯಾರ ಸಂಕಲ್ಪದಲ್ಲಿ? ಯಾರ ಸಂಕಲ್ಪದಲ್ಲಿ? ದೇವರ ಸಂಕಲ್ಪದಲ್ಲಿ. ದೇವರ ಸಂಕಲ್ಪ ಇರುವಾಗ ಆ ಸಂಕಲ್ಪದ ಮೇರೆಗೆ ದೇವರ ಸಂತತಿಯನ್ನು ಕೊಡುವ ಶಕ್ತನಾಗಿದ್ದಾನೆ. ಒಬ್ಬರು ಸ್ತೋತ್ರ ಹೇಳಿದ್ದಾರೆ. ಹಲೋ, ದೇವರ ಸಂಕಲ್ಪದಲ್ಲಿ ನೀನು ಕುಟುಂಬ ಕಟ್ಟಿದಾಗ ಹುಟ್ಟಬೇಕಾದ ಸಂತತಿ ಅದು ಸಂಕಲ್ಪದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಆದಾಮನ ಕುಟುಂಬ, ಯಾಕೋಬನ ಕುಟುಂಬ ಸಂಕಲ್ಪದಲ್ಲಿ ಕಟ್ಟಲ್ಪಟ್ಟಿತ್ತು. ಆಮೇಲೆ ನಾ ಹೇಳೋದು ಅರ್ಥ ಆಗ್ಲತ್ತದ? ಸಂಕಲ್ಪ ಇದ್ದಾಗ ಆ ಸಂಕಲ್ಪದಲ್ಲಿ ಒಂದಾಗಿದ್ದಾಗ ದೇವರು ಆ ಕುಟುಂಬವನ್ನ ಮುಂದಿನ ದೊಡ್ಡ ಕಾರ್ಯಕ್ಕಾಗಿ ಉಪಯೋಗಿಸಲು ಸಾಧ್ಯ. ನಿನ್ನ ಚಾಣಕ್ಯ, ನಿನ್ನ ಬುದ್ಧಿ, ನಿನ್ನ ಬಲ, ನಿನ್ನ ಐಶ್ವರ್ಯದಲ್ಲಿ ಕುಟುಂಬ ಕಟ್ಟದಾಗ ಅದು ಕುಟುಂಬ ಉಳಿಲಕ್ಕಾಗಲ್ಲ. ಬಹಳ ಜನ ಹೇಳ್ತಾರೆ, ನಾನು ಅನುಗಾಡ್ ಲೆಕ್ಕ ಹಾಕಿ ಮಾಡಿದ್ರು ಖರೆ. ಏನಾಯ್ತು ಮತ್ ಖರೆ ಅಂದ್ರೆ? ಏನಾಯ್ತು? ಲೆಕ್ಕ ತಪ್ಪಾಗ್ಬೇಕು. ಇನ್ನೇನಾಯ್ತು? ಹಿಟ್ಟಿನರ್ಬಿ ನಾಯಿ ಹರ್ಕೊಂಡ್ ತಿಂದಂಗಾಯ್ತು. ಗಂಡು ಮಾಡದೇ ಒಂದು, ಹೆಂಡತಿ ಮಾಡದೇ ಇನ್ನೊಂದು. ಅಲ್ಲಿ ಒಂದೇ ವಿಷಯ ಹೇಳ್ತದೆ, ದೇವರು ಒಂದಾಗ ಮಾಡಿದ್ದಾನೆ. ಈ ಒಂದು ಅನ್ನೋದ್ರಲ್ಲಿ ದೇವರು ಒಂದು ದೊಡ್ಡ ಯೋಜನೆ ಇದೆ. ನಾವು ಒಂದು ಹೇಳಕ್ ಇಷ್ಟಪಡ್ತೇವೆ, ದೇವರಿಂದ ನಿಮ್ಮ ಕುಟುಂಬ ಕಡಿಬೇಕಂತ ಉದ್ದೇಶ ಅಲ್ಲ, ದೇವರು ನಿಮ್ಮ ಕುಟುಂಬ ಹಾಳು ಮಾಡ್ಬೇಕಂತ ಉದ್ದೇಶ ಅಲ್ಲ, ನಿಮ್ ಕುಟುಂಬ ಬಡತನದಾಗಿರ್ಲಿ ಅಂತ ಯಾವ ಉದ್ದೇಶ ಅಲ್ಲ, ನಿಮ್ ಕುಟುಂಬ ಕಣ್ಣೀರ್ನಾಗಿರ್ಲಿ ಅಂತ ಯಾವ ಉದ್ದೇಶ ಅಲ್ಲ. ದೇವ್ರ ನಿಮ್ ಕುಟುಂಬ ಕಟ್ಟೇನಲ್ಲ, ಆ ಕುಟುಂಬದ ದೇವ್ರದ ಒಂದು ದೊಡ್ಡ ಯೋಜನೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಮಂದಿ ಹೇಳ್ತೀನಿ, ನನ್ನ ಕುಟುಂಬ ದೇವರಿಂದ ಕಟ್ಟಲ್ಪಟ್ಟದೆ. ಇದು ಕ್ರಿಸ್ತನಲ್ಲಿ ಇರುವವರಿಗೆ ಸ್ಪಷ್ಟವಾಗಿ ಕಾಣಬೇಕು. ಕುಟುಂಬ ನಾವು ಕಟ್ಟಿದ್ದಲ್ಲ, ನಮ್ಮ ಹಿರಿಯರು ಕಟ್ಟಿದ್ದಲ್ಲ, ಇದು ದೇವರ ಸಂಕಲ್ಪದ ಮೇರೆಗೆ ಕಟ್ಟಲ್ ಕುಟುಂಬ. ಯಾವಾಗ ದೇವರ ಸಂಕಲ್ಪದಲ್ಲಿ ನಾನು ಹೆಜ್ಜೆ ಇಡ್ತೇನೋ ಆವಾಗ ದೇವರು ನನಗೊಂದು ದೊಡ್ಡ ಯೋಜನೆ ಮುಂದೆ ಸಿದ್ಧ ಮಾಡಿದ್ದಾನೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾ ಇವತ್ತು ಹೇಳಕ್ ಇಷ್ಟಪಡ್ತೆ, ನೀ ಮದುವೆ ಆಗಿದೆಯಾ, ಮಕ್ಕಳು ಜಲ್ದಿ ಆಗದೇ ಇರಬಹುದು, ಆದ್ರೆ ದೇವ್ರ ಸಂಕಲ್ಪ ನನ್ನ ಮೇಲೆ ಅದನ್ನು ಕಾಯ್ತಾ ಇರಿ. ದೇವ್ರ ಅಬ್ರಹಾಮನಿಗೆ ತೋರಿಸ್ದ, 100 ವರ್ಷ ಕಾಯ್ಲಿಕ್ಕೆ ಹಚ್ದ. ಕಾಯ್ಲಿಕ್ಕೆ ಹಚ್ಚ ಏನೋ ಅತ್ತ ಬಿದ್ದಿಂತೆ ಕೊಟ್ಟಿಲ್ಲ. ಕಾರಣ
ಒಂದೇ ಮನಸ್ಸಿನಿಂದ ದೇವರ ಚಿತ್ತದಲ್ಲಿ ಒಂದಾಗಿದ್ದರು. ಅಲ್ಲ, ಇಲ್ಲೇ ಇದ್ದೀರೆ, ಇಲ್ಲೇ ಇದ್ದೀರೆ. ಕುಟುಂಬ ಕುಟುಂಬ ಯಾವಾಗ ದೇವ್ರು ಕಟ್ಟೆನ ಅದಕ್ಕೊಂದು ಯೋಜನೆ ಅದ. ಕುಟುಂಬ ಕಟ್ಟೆನ ಅದಕ್ಕೊಂದು ಉದ್ದೇಶ ಅದ. ಕುಟುಂಬ ಕಟ್ಟೆನ ಅದ್ರೊಳಗೊಂದು ಆತನ ಪ್ರಣಾಳಿಕೆ ಅದ. ಎಂದೂ ವ್ಯರ್ಥ ಆಗಲ್ಲ, ಎಂದೂ ವ್ಯರ್ಥ ಆಗಲ್ಲ. ಅದು ಕೊಡ್ತಾನೆ, ಸಮಯಕ್ಕನುಸಾರವಾಗಿ ಕೊಡ್ತಾನೆ. ಇವತ್ತು ಅನೇಕ ಕುಟುಂಬಗಳು ಎಲ್ಲಿ ಮುರ್ಲಿತಾವ ಗೊತ್ತಾ? 5 ವರ್ಷ ಐತ್ರಿ ಮದಿಯಾಗಿ ಹೇಳದ್ರಾಗೆ ತಿಳ್ಕೊ. ಅದರ ಅರ್ಥ ದೇವ್ರ ಕಟ್ಟಿದ ಮನುಷ್ಯಗ 5 ವರ್ಷ ಆಯ್ತ್ರಿ, 9 ವರ್ಷ ಆಯ್ತ್ರಿ ಮದಿಯಾಗಿ. ನಿನಗೆ 9 ಅಲ್ಲ, 70 ವರ್ಷ ಆದ್ರೂ ಚಿಂತೆ ಮಾಡ್ಬೇಡ. ದೇವರ ಸಂತತಿ ಕೂಡ ಕೊಡ್ತಾನೆ. ಆ ಸಂತತಿ ಸಾಧಾರಣ ಸಂತತಿ ಅಲ್ಲ. ನೀ ನಂಬಿಗಸ್ತನಾಗಿರುವಾಗ, ನೀ ಕುಟುಂಬದೊಳಗೆ ಪ್ರೀತಿಯಿಂದಿರುವಾಗ, ನೀ ದೇವರ ಪ್ರಾರ್ಥನೆ ಬಲದಲ್ಲಿ ನಿನ್ನ ಕುಟುಂಬ ನಂಬಿಕೆಯಲ್ಲಿ ನಡೆಯುವಾಗ, ನಾನಲ್ಲ, ಸತ್ಯವಿದ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಿನಗೊಂದು ನಿರ್ದಿಷ್ಟವಾದ ಅಭಿಷೇಕದ ಆಶೀರ್ವಾದ ನಿನಗೆ ಕಾಣುತ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕುಟುಂಬದ ಪ್ರಥಮ ಹೆಜ್ಜೆ ಮಾತಾಡ್ತಾ ಇದ್ದೇನೆ. ಪ್ರಥಮ ಹೆಜ್ಜೆ, ಮೊದಲನೇ ಹೆಜ್ಜೆ, ದೇವರು ಕುಟುಂಬವನ್ನ ಒಂದಾಗಿ ಮಾಡಿದ. ನಿಮ್ಮ ಕುಟುಂಬದ ಆಶೀರ್ವಾದ, ಮೊದಲನೇ ಆಶೀರ್ವಾದ ಇಲ್ಲೇ ಕಳ್ಕೊಳ್ತೀರಾ. ಕುಟುಂಬ ಇದೆಯಾ? ಕುಟುಂಬ ಇದೆಯಾ? ಕುಟುಂಬ ನೀ ಕಟ್ಟಲಿಕ್ಕಾಗಲ್ಲ. ವಾಕ್ಯ ಹೇಳ್ತದೆ, ಮದುವೆ ಪರಿಶುದ್ಧವಾದದ್ದು, ಮಾನ್ಯವಾದದ್ದು, ನಿಷ್ಕಳಂಕವಾದದ್ದು. ಅದು ಯಾರಿಂದ ಕಟ್ಟಲ್ಪಡಬೇಕು? ದೇವರ ಹಸ್ತದಿಂದ ಕಟ್ಟಲ್ಪಡಬೇಕು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇವತ್ತು ನಿಮ್ಮ ಕುಟುಂಬ ದೇವರು ಕಟ್ಟಿದ್ದಾನೆ. ನಿನಗೆ ಸಮಸ್ಯೆ ಇರ್ಬೋದು, ನಿನಗೆ ಕೊರತೆ ಇರ್ಬೋದು, ನಿನ್ನ ಜೀವನದಲ್ಲಿ ಏನೋ ಆಪತ್ತಿರ್ಬೋದು. ನಿನಗೆ ಗೊತ್ತಿರಲಿ, ನೀ ಎಲ್ಲೋ ತಪ್ಪಿದ್ರಿಂದ ಆ ಬರಬೇಕಾದ ಆಶೀರ್ವಾದ ತಡೆ ಆಗ್ತಾ ಇದೆ. ನೀ ಎಲ್ಲ ದೇವರ ಸಂಕಲ್ಪಕ್ಕೆ ವಿರುದ್ಧವಾದದ್ದರಿಂದ ಬರಬೇಕಾದ ಆಶೀರ್ವಾದ ತಡೆ ಆಗ್ತಾ ಇದೆ. ಇದ್ದೀರಾ? ಇಲ್ಲೇ ಇದ್ದೀರಾ? ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ, ನಿಮ್ಮ ಕುಟುಂಬದ ನೀವು ಅನುಭವಿಸಿ ನೋಡ್ರಿ. ಎಲ್ಲಿ ಕುಟುಂಬ ಒಂದಾಗಿರ್ತದೆಯೋ ಅಲ್ಲಿ ಆಶೀರ್ವಾದ ಇದೆ. ಎಲ್ಲಿ ಕುಟುಂಬ ತನ್ನ ಹೆಂಡತಿಯನ್ನು ಪ್ರೀತಿಸ್ತಾನೋ, ತನ್ನ ಗಂಡನನ್ನು ಪ್ರೀತಿಸ್ತಾನೋ, ಅಲ್ಲಿ ಆಶೀರ್ವಾದ ಇದೆ. ಅಲ್ಲ, ಮದಿ ಆಗತನ ಏನೂ ಕಾಣಲ್ಲ. ಈಚೆಕಿನವ್ರಿಗೆ ಬೀಳತ್ತಿದೆ. ಮದಿ ಆಗತನ ಏನೂ ಕಾಣಲ್ಲ. ಮದಿ ಆದ್ಮೇಲೆ ತಿಂಗಳು, 2 ತಿಂಗಳು, 6 ತಿಂಗಳು ಹೋದ್ಮೇಲೆ ಕಾಣಿಸ್ತದ, ಈಕಿ ಮುಟ್ಟಾಳರಿ, ನಾ ಮದಿ ಆದೇನೋ ಉದ್ದಕ್ಕಿದ್ದೇಳೆ. ಕರ್ರಗಾಳರಿ. ನಿನಗೆ ಗೊತ್ತಿರಲಿ, ಒಂದು ಇನ್ನೊಂದೇನು ಬಹಳ ಐಕ್ಯದ ದೇವರ ಆಶೀರ್ವಾದ. ದೇವರಿಂದ ಕಟ್ಟಲ್ಪಟ್ಟ ಕುಟುಂಬ ಎಂಥದೇ ಇದ್ರೂ ಕೂಡ ಅದ್ರಾಗ ಆಶೀರ್ವಾದ ಇದೆ. ಸಭೆ ಒಳಗೆ ತನ್ನ ಕುಟುಂಬ ಕಟ್ಟಬೇಕಾದ್ರೆ ಸಾಧಾರಣವಾದದ್ದಲ್ಲ. ನಿನಗೆ ಗೊತ್ತಿರಲಿ, ಆ ಕುಟುಂಬ ಆಶೀರ್ವದಿಸಲ್ಪಟ್ಟ ಕುಟುಂಬ.
ನೀ ಖಾಲಿ ಜಪ ಮಾಡೋದ್ರಿಂದ ಆಶೀರ್ವಾದ ಬರೋದಪ್ಪ. ನೀ ಗುಡಿಗೆ ಬರೋದ್ರಿಂದ ಆಶೀರ್ವಾದ ಬರೋದು. ನೀ ವಾಕ್ಯ ಓದೋದ್ರಿಂದ ಆಶೀರ್ವಾದ ಬರೋದು. ನೀ ದಾನ ಧರ್ಮ ಕೊಡೋದ್ರಿಂದ ಆಶೀರ್ವಾದ ಬರೋದು. ಮೊದಲನೇ ಆಶೀರ್ವಾದ ನನ್ನ ಕುಟುಂಬಕ್ಕೆ ಬರಬೇಕಾದ್ರೆ ಗಂಡ ಹೆಂಡತಿ ಒಂದೇ ಪ್ರೀತಿ, ಒಂದೇ ನಿರೀಕ್ಷೆ, ಒಂದೇ ಉದ್ದೇಶ, ಒಂದೇ ಗುರಿ ಉಳ್ಳವರಾದಾಗ ಆಶೀರ್ವಾದ ಹುಡುಕೊಂಡು ಬರ್ತದೆ. ಆಮೇನ್, 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 ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಸ್ಟ್ ಒಂದಾಗಬೇಕು. ಫಸ್ಟ್ ಯಾಕೆ ಒಂದಾಗಬೇಕು? ಅಂದ್ರೆ ಶರೀರ ಎರಡಲ್ಲ, ಶರೀರ ಒಂದೇ. ಕುಟುಂಬ ಶರೀರ ಎರಡಲ್ಲ. ಇನ್ನು ಸ್ವಲ್ಪ ಹೇಳಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸ್ವಲ್ಪ ಅದೇ ಆದಿಕಾಂಡಕ್ಕೆ ಹೋಗೋಣ. ಏನಂತ ಹೇಳ್ತಾ ಇದೆ? 2:24-25. ಆದಿಕಾಂಡ 2:24-25. ಈ ಕಾರಣದಿಂದ ಪುರುಷನು ಅದಕ್ಕಿಂತ ಮುಂಚೆ ಅಂದ್ರೆ 21ನೇ ವಚನದಿಂದ ಓದೋಣ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ. ಏನು? ಗಾಢ ನಿದ್ರೆಯನ್ನು ಬರಮಾಡಿ. ಯಾರಿಗೆ ಬರಮಾಡಿ? ಯಾರಿಗೆ? ಯಾವ ಮನುಷ್ಯಗ? ಆದಾಮನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ತೆಗೆದು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ. ಏನಾಗ ಮಾಡಿ ಇಲ್ಲಿಲ್ಲ ನೋಡ್ರಿ. ಏನಾಗ ಮಾಡಿ? ಸ್ತ್ರೀ ಯಾರು? ಎಲುಬಳ ಪುರುಷಂದ ಮತ್ತೊಂದ. ಎಷ್ಟು ಮಂದಿ ಹೇಳ್ತೀರಿ ಸ್ತ್ರೀ ಪುರುಷನ ಎಲುಬು ಅಂತ ಹೇಳಿ? ಸ್ತ್ರೀ ಪುರುಷನ ಅರ್ಧಾಂಗಿ. ಕೆಲವರು ಹೇಳ್ತಾರ ಸ್ತ್ರೀ ಪುರುಷನ ಅರ್ಧಾಂಗಿನಿ ಅಂತ. ಅರ್ಧ ಭಾಗ ಸ್ತ್ರೀಯಂತ, ಅರ್ಧ ಭಾಗ ಪುರುಷನ. ನಿನಗೆ ಗೊತ್ತಿರಲಿ, ನೀ ಯಾವಾಗ ಪ್ರೀತಿ ಮಾಡ್ತೀಯ ಅಂದ್ರ ಈ ಸ್ತ್ರೀ ನನ್ನ ಎಲುಬು, ನನ್ನ ಮಾಂಸ, ನನ್ನ ರಕ್ತ ಪಕ್ಕ ಗೊತ್ತಾಯ್ತು 100% ನೀ ಪ್ರೀತಿ ಮಾಡ್ತೀಯ. ಆಮೇನ್. ಈಕಿಗೆ ಮಹಾರಾಷ್ಟ್ರಲಿಂದ ತಂದಿದ್ದೀರಿ, ಈಕಿಗೆ ಆಂಧ್ರಲಿಂದ ತಂದಿದ್ದೀರಿ, ಯುಪಿಲಿಂದ ಕರ್ಕೊಂಡ್ ಬಂದಿದ್ದೇನ. ನೀ ಯುಪಿ ಅಲ್ಲ, ಪ್ರಪಂಚದ ಕೊನೆ ಹಂತಕ್ಕೆ ಹೋದ್ರೂ ಕೂಡ ನನಗೆ ಗೊತ್ತಿರಲಿ, ಆಕೆ ನಿನ್ನ ಪೊಕ್ಕೆಯ ಎಲುಬಾಗಿದ್ದಾಳೆ. ಯಾರು ಪೊಕ್ಕ ಎಲುಬಂದು ಅರ್ಥ ಮಾಡ್ಕೊಳ್ತಾರೋ ಅವರು ತನ್ನ ಹೆಂಡತಿಯನ್ನ ಪ್ರೀತಿಸುವ ಹಂಗಿನವರಾಗಿದ್ದಾರೆ. ಯಾವಾಗ ಪ್ರೀತಿಸ್ತಾರ ಕುಟುಂಬ ಒಂದಾಗಿರ್ಲಿಕ್ಕೆ ಸಾಧ್ಯ. ಪ್ರೀತಿ ಇಲ್ಲ, ಕುಟುಂಬ ಒಂದಾಗಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕಾರಣ ಆಕೆ ನಿನ್ನ ಶರೀರವಾಗಿದ್ದಾಳೆ. ಏನಾಗಿದ್ದಾಳೆ? ಜರ 23ನೇ ವಚನಕ್ಕೆ ಬಂದಾಗ ಏನಂತ ಹೇಳ್ತವ? ಈಗ ಸರಿ. ಈಕೆಯು ಯಾರು? ಈಕೆ ಅಂದ್ರೆ ಯಾರೋ ಒಬ್ಬಕಿ. ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು. ಎಷ್ಟು ಮಂದಿ ಹೇಳ್ತೀರಿ ಈಕೆ ನಾನು ಎಲ್ಲೂ ಅಲ್ಲ ಅಂತ ಹೇಳಿ? ಪುರುಷರು. ನಿಮ್ಮೆಲ್ಲುನಾ ಯಾರ್ದೋ ಎಲ್ಲೂನ? ಅಲ್ರಿ, ಮಂಗಲಿಗೆ ಕೇಳ. ಎಲ್ಲಿ? ನಿನ್ ಗೊತ್ತಿರ್ಲಿ, ನಿನ್ನ ಪಕ್ಕೆ ಎಲುಬು, ನಿನ್ನ ಪಕ್ಕೆ ಎಲುಬಿಗೆ ನೋವಾಗತ್ತರ, ನಿನ್ ನೋವಾಗಲ್ವಾ? ನಿನ್ನ ಪಕ್ಕೆ ಎಲುಬಿಗೆ ಹಿನಾಯಿಸುವಾಗ ನಿನ್ನ ಎಲುಬಿಗೆ ಹಿನಾಯಿಸೋದ್ರ ಪಡ್ತಾ
ಒಂದು ಹೇಳಕ್ಕೆ ಇಷ್ಟಪಡ್ತೆ, ಇದನ್ನ ಸುಮ್ಮನೆ ಟೈಮ್ ಪಾಸ್ ಮಾತಾಡ್ತಿಲ್ಲ, ನಿಮ್ಗೆ ಸತ್ಯವಾದ ಮಾತು. ನೀ ಸ್ತ್ರೀ ನಿನ್ನ ಶರೀರವಾಗಿದ್ದಾಳೆ. ಯಾವಾಗ ಒಬ್ಬ ಸ್ತ್ರೀ ಪುರುಷನ ಶರೀರವಾಗಿದ್ದಾಳೋ ಅವ ಪುರುಷ ತನ್ನ ಹೆಂಡತಿಯನ್ನು ಪ್ರೀತಿಸುವವನಾಗಿದ್ದಾನೆ. ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಎಂಬುದು ಎಲ್ಲಿ ಸ್ಟಾರ್ಟ್ ಆಯ್ತು? ವ್ಯತ್ಯಾಸ ಎಲ್ಲಿ ಸ್ಟಾರ್ಟ್ ಆಯ್ತು? ಅಲ್ಲೋ, ದೇವ್ರು ಯಾವಾಗ ಆದಾಮ ಅವಳು ಜೋಡಿ ಮಾಡಿಬಿಟ್ಟ, ಸೈತಾನ್ ಬಂತು ನೋಡು. ಸೈತಾನ್ ಬಂದು ಹಣ್ಣು ತಿನ್ನಿಸ್ ಇಲ್ಲ, ಹಣ್ಣು ತಿನ್ಬೇಕಾದ್ರೂ ಪಾಪ ಮಾಡುವ. ಏನ್ ಪಾಪ ಮಾಡಿದ್ರು? ಇದರಲ್ಲಿ ವಾಕ್ಯ ಹೋದ್ರೆ ಏನಂತ ಹೇಳ್ತದ? ಏನಂತ ಹೇಳ್ತದ? ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ, ಏನಾಗಿ? ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತ್ತು. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ಮುಂದೆ ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಏನಾಗಿದ್ದೇವೆ? ಎಲ್ಲಿದ್ರೆ ಗೊತ್ತಾಗಿಲ್ಲ. ಏನಾಗಿದ್ದೇವೆ? ಏನ್ ಬಂತು ಮಧ್ಯೆ? ಭೇದ ಬಂತು. ನೀ ಹೆಣ್ಣು, ನಾ ಗಂಡು. ನೀ ಬದಲೈತಿ, ನೀ ಬಿ ಬದಲೈತಿ. ಭೇದ, ಪ್ರೀತಿಯಲ್ಲಿ ಭೇದ, ನಂಬಿಕೆಯಲ್ಲಿ ಭೇದ, ಕ್ರಿಯೆಗಳಲ್ಲಿ ಭೇದ, ನಿರೀಕ್ಷೆಗಳಲ್ಲಿ ಭೇದ, ಉದ್ದೇಶಗಳಲ್ಲಿ ಭೇದ, ಎಲ್ಲಾ ಕಾರ್ಯಗಳಲ್ಲಿ ಭೇದ. ಗಂಡ ಹೇಳಿದ ಹೆಂಡತಿಗೆ ಪಾಸಿಲ್ಲ, ಹೆಂಡತಿ ಹೇಳಿದ ಗಂಡಕ್ಕೆ ಪಾಸಿಲ್ಲ. ಭೇದ. ಆಮೇಲೆ ಪಾಪ ಅನ್ನೋದ್ರ ಮೂಲ ಈ ಬೇರೆ ಯಾವ್ದು ಗೊತ್ತಾ? ನಾ ಅದಕ್ಕೆ ಎಲಿ ಮತ್ತು ಬುಡ ತೋರಿಸಿದ್ದೇನೆ. ಇದು ಯಾವ್ದು ಗೊತ್ತಾ? ಗಂಡಗ ಹೆಂಡತಿಗೆ ಭೇದ ಬಂತು ಅಂದ್ರ ನೀ ಸುಳ್ತನ ಮಾಡೋದು ಬೇಕಾಗಿಲ್ಲ, ನೀ ಕಳಂಟಿಕೆ ಮಾಡೋದು ಬೇಕಾಗಿಲ್ಲ. ಪಾಪ ನಿನ್ನ ಮನೆಗೆ ಬೇರು ಗುರು ಸ್ತೋತ್ರನು ಹೇಳಿಲ್ಲ. ನೀ ಏನು ಮಾಡಬೇಕಾಗಿಲ್ಲ. ಭೇದ ಬಂದಲ್ಲ, ಯಾಕೋ ಈಕಿ ನಮ್ಗೆ ಸರಿ ಬರಬರಿ ಮಾತಾಡಲ್ಲ ನೋಡ್ಕೊತೆ. ಏನ್ ಬಂತು? ಏನ್ ಹೋಯ್ತು? ಮತ್ತೇನ್ ಬಂತು? ಏನ್ ಪಾಪ ಮಾಡಿದ್ರು? ಅಲ್ಲ, ಒಂದು ಪಾತ್ರೆ ಸ್ವಲ್ಪ ಸಿಳ್ಯದಂತ ತಿಳ್ಕೊರಿ. ಸ್ವಲ್ಪ ಸೀಳ್ತಾರೆ, ಸ್ವಲ್ಪ ಸುಮ್ಮನೆ ಸಣ್ಣ ಕೂದಲು ಹೆಸರು ಗೆರೆ ಬಿದ್ದದು, ಸೀಳ್ಯದಟ್ಟೆ, ಏನು ತೋಲ್ ಹೋಗಿಲ್ಲ. ಒಳಗೆ ನೀರು ಹಾಕಿದ್ರೆ ನಿಂದಿರ್ತಾವ, ಓಡೈತಾವ. ಗೊತ್ತದಲ್ಲ, ನೀರು ಹಾಕಿದ್ರೆ ನಿಂದಿರ್ತಾವ ಸರ್, ನಿಂತರ ಓಡೈತಾವ. ಯಾಕ? ಯಾವ ಕುಟುಂಬದಲ್ಲಿ ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಮೇಲೆ ಗಂಡನಿಗೆ ಒಂದು ಭೇದ ಉತ್ಪತ್ತಿ ಆಗ್ಲತ್ತದ, ನಿನ್ನ ಪಾತ್ರೆ ಒಡೆಯಲ್ಪಟ್ಟದೆಂಬುದು ಮಾತ್ರ ನೆನಪಿರಲಿ. ಆಶೀರ್ವಾದ ಇಲ್ಲ, ಪರಲೋಕದಿಂದ ಎಷ್ಟೇ ಆಶೀರ್ವಾದ ನಿನ್ನ ಪಾತ್ರೆ ತುಂಬಿದ್ರು ತುಂಬಿಸ್ಲಿಕ್ಕಾಗಲ್ಲ. ನಿನ್ನ ಪಾತ್ರೆ ಒಂದಾದಾಗ, ನಿನ್ನ ಪಾತ್ರೆ ಜೋಡಿಸಲ್ಪಟ್ಟಾಗ
ಆ ಪರಲೋಕದಿಂದ ಬಂದ ಆಶೀರ್ವಾದ ನಿನ್ನ ಕುಟುಂಬ ತುಂಬಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾ ಇವತ್ತು ಮಾತಾಡೋದು 1-9 ಕುರಿತು. ಒಂದ ಎರಡ ಎಲ್ಲಿ ಒಂದು ನೋಡ್ಲಕ್ಕೊಂದು ಇಲ್ಲ, ಎದರಲ್ಲಿ ಒಂದು ಬರೀ ಪ್ರೀತಿಯಲ್ಲಿ ಒಂದು ಸಾಕು, ನಂಬಿಕೆಯಲ್ಲಿ ಒಂದು ಸಾಕು. ಅದು ಗಂಡಂದ ಏನಿಲ್ಲದ ಅದು ನಂದದ, ಹೆಂಡತಿದ ಏನಿಲ್ಲದ ಅದು ನಂದದ. ನಾ ಇವತ್ತು 2 ಕೈ ಹೇಳಕ್ ಇಷ್ಟಪಡ್ತೆ. ಎಲ್ಲಿ ಗಂಡನ ಜೀವನ ಹೆಂಡತಿದು, ಹೆಂಡತಿ ಜೀವನ ಗಂಡಂದು ಅಂತ ಹೇಳಿ ಒಂದಾಗಿರ್ತದೋ ಆ ಕುಟುಂಬದ ಮೇಲೆ ದೇವರ ಹೇರಳವಾದ ಆಶೀರ್ವಾದ ತೆಗೆದುಕೊಳ್ಳಕ್ಕೆ ಸಾಧ್ಯ. ಸ್ವಲ್ಪ ಯೋಚನೆ ಮಾಡ್ರಿ. ಅಬ್ರಹಾಮ 75 ವರ್ಷದವನಾಗಿದ್ದ. ದೇವರು ಅವನಿಗೆ ಕರೆದ, ಅಬ್ರಹಾಮ ಬಾ, ನಾನು ನಿನಗೆ ಆಶೀರ್ವಾದ ಮಾಡ್ತೆ, ನಿನಗೆ ಸಂತತಿ ಮಾಡ್ತೆ ಅಂತ. 25 ವರ್ಷಗಳ ಕಾಲ, 1 ದಿವಸ ಅಲ್ಲ, 2 ದಿವಸ ಅಲ್ಲ. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಜೀವನದಾಗ ಯವನ ಕಾಲ 20 ವರ್ಷ ಬಹಳ ಆಯ್ತು. 20 ವರ್ಷ ಬಾಲ್ಯ, 20 ವರ್ಷ ಪ್ರಾಯ, 20 ವರ್ಷ ಮುದಿ. ಇಲ್ಲೇ ಇದ್ದೀರ? 20 ವರ್ಷ ಬಾಲ್ಯ, 20 ವರ್ಷ ಪ್ರಾಯ, 20 ವರ್ಷ ಅಲ್ಲೋ. ಆದ್ರೆ 25 ವರ್ಷ ಆದ್ರೂ ಕೂಡ ಅಬ್ರಹಾಮನ ಮೇಲೆ ಸಾರಲಿಟ್ಟ ನಂಬಿಕೆ ಕರಗಲಿಲ್ಲ. ಅಬ್ರಹಾಮನು ಸಾರಲಿಟ್ಟ ನಂಬಿಕೆ ಕರಗಲಿಲ್ಲ. ಪಾಲತಡ ದೇವ್ರಿಗೆ ಮಹಿಮೆ ಹೇಳ್ತೀರಾ? ಯಾರನ್ನು ಬರಲಿಲ್ಲ. ಅವ ಹೇಳ್ಬೇಕಾಗಿತ್ತು, ದೇವ್ರು ಹೇಳ್ದ ಏನು ನನಗ ಮಗ ಕೊಡ್ತೆ ಅಂತ ಹೇಳ್ದ, 25 ವರ್ಷ ತಿನ್ನ ಕೊಟ್ಟಿಲ್ಲ. ಆ ದೇವ್ರು ಯಾರು ಮತ್ತೆ ಈ ಹೆಂಡತಿ ಯಾರು? ನಾ ಇನ್ನೂ 4 ಮಂದಿಗೆ ಮಾಡ್ಕೊತೆ ಅಂತ ಈ ಕಡೆ ಹೋಗ್ಬೇಕಾಗಿತ್ತವ. ಏನಾಯ್ತು? ಅಲ್ಲ, ನಂಬಿಕೆಯಲ್ಲಿ ಬಂದಾಗಿದ್ರು, ದೇವರ ದರ್ಶನದಲ್ಲಿ ಬಂದಾಗಿದ್ರು. ಸಾರಳು ಕೂಡ ದರ್ಶನ ನೋಡ್ತಾ ಇದ್ರು. ದೇವ್ರನ್ನ ಕೊಡ್ತೇನಲ್ಲ, ಕೊಡ್ತಾನೆ. ಅಬ್ರಾಹಂ ಕೂಡ ನೋಡ್ತಾ ಇದ್ದ, ದೇವ್ರನ್ನ ಸಂತತಿ ಕೊಡ್ತೇನಲ್ಲ, ಕೊಡ್ತಾನ. ದೇವ್ರು ನಿನ್ನನ್ನು ಕೂಡ ದೊಡ್ಡ ಜನಾಂಗವಾಗಿ ಮಾಡ್ತೆ ಅಂತೇಳಿ ಒಂದು ವಾಗ್ದಾನ ಮಾಡಿದ್ದಾನ. ಆ ವಾಗ್ದಾನ ಇವತ್ತಲ್ಲ ನಾಳೆ ನೆರವೇರುವಂತದ್ದಾಗಿದೆ. ನಿನ್ನ ನಂಬಿಕೆ ಮಾತ್ರ ಸ್ಥಿರವಾಗಿರ್ಲಿ. ಎಷ್ಟು ಕುಟುಂಬ ಹೇಳ್ತೀರಾ? ನಾವು ಕುಟುಂಬದಲ್ಲಿ ಏನೇ ಬಂದ್ರು ಕೂಡ ನಿಮ್ ಕುಟುಂಬದ ಪ್ರವೇಶ ಮಾಡೋದು ಯಾವ್ದು ಗೊತ್ತಾ? ಅಪನಂಬಿಕೆ, ಭೇದ. ಹಲೋ ಇದ್ದೀರೆ? ಇಲ್ಲೇ ಇದ್ದೀರೆ? ಕುಟುಂಬ ಇಲ್ಲೇ ಇದ್ದೀರೆ? ನವೀನ್ ಇಲ್ಲೇ ಇದ್ದೀರೆ? ಕುಟುಂಬದಲ್ಲಿ ಭೇದ. ಹಲೋ, ನಂಬಿಗಸ್ತನಾಗಿರ. ನನಗೊಂದು ವಿಷಯ ನೆನಪಿಗೆ ಬರ್ತದೆ, ಬಹಳ ಅದ್ಭುತವಾದ ವಿಷಯ ಅದು. ನೀವು ಎಷ್ಟು ಮಟ್ಟಿಗೆ ನೆನೆಸ್ತೀರಿ ಗೊತ್ತಿಲ್ಲ. ಇಲ್ಲೇ ಇದ್ದೀರೆ? ಹೇಳ್ಬೋದಾ? ಹಲೋ, ಅಬ್ರಹಾಮ ತನ್ನ ಊರಾದ ಕಲ್ದೀರ ಪಟ್ಟಣ ಬಿಟ್ಟು ಹೊಂಟಿದ, ಐಗುಪ್ತ ಕಡೆ ಬರ್ತಾ ಇದ್ದ. ಅಲ್ಲೋ, ಐಗುಪ್ತದ ಅರಸ ಅಬ್ರಹಾಮನ ಹೆಂಡತಿಯನ್ನು ನೋಡ್ದ. ನೋಡಿ, ವಾ ಏನ್ ಚೆಲುವೇಳ, ಏನ್ ಸುಂದರಳ. ಅಬ್ರಹಾಮ ಕೇಳಿದಕ್ಕೆ, ಯಾರು? ಈಕೆ ನನ್ನ ತಂಗಿ. ಇದ್ದೀರೆ? ಇಲ್ಲೇ ಇದ್ದೀರೆ? ಸ್ವಲ್ಪ ನಾ ಹೇಳೋದು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ರಿ. ತಂಗಿ ಅಂತ ಹೇಳಕ್ ಒಂದು ಕಾರಣ ಇಟ್ಟನು. ಏನ್ ಕಾರಣ? ಒಂದ್ ವೇಳೆ ನನ್ನ ಹೆಂಡತಿ ಅಂತ ಹೇಳ್ದಂದ್ರ ನನಗ್ ಕೊಂದು ನನ್ನ ಹೆಂಡತಿಗೆ ಎತ್ಕೊಂಡು ಒಯ್ದಾರು ಅಂತ ಅವನಿಗೆ ಆಲೋಚನೆ ಆಗಿತ್ತು. ನನ್ನ ಹೆಂಡತಿ ಅಂತ ಹೇಳಿದಾಗ ನನಗ್ ಕೊಂದು ನನ್ನ ಹೆಂಡತಿಯನ್ನ ತೆಕೊಂಡು ಹೋಗ್ಬಹುದು ಅಂತ ಅವನಿಗೆ ಭಯ ಇತ್ತು. ಅದ್ರ ನಿಮಿತ್ತ ಹೇಳ್ತಾನೆ ಈಕಿ ನನ್ನ ತಂಗಿ ಅಂತ. ಆದರೂ ಕೂಡ ರಾಜ್ಯ ಬಿಡ್ಲಿಲ್ಲ. ಕರ್ಲೆಕಸ್ದ ಹೆಂಡತಿಗೆ ಗಂಡ ಎದುರನ್ನ, ಅಬ್ರಾಮ್ ಎದುರನ್ನ, ಹೆಂಡತಿ ಮಕ್ಕಳುಗಳ ಅದ್ರ ಸಿಪಾಯಿಗಳು ಬಂದು ರಾಜ ಕರ್ಲಿತ ನಡಿ ಅಂತ ಹೇಳ್ದ. ಕೈ ಕಟ್ಕೊಂಡು ನಿಂತ. ಯಾರು? ಅಬ್ರಹಾಮ. ನನ್ನ ಹೆಂಡತಿಗೆ ಯಾಕಂತ ಕೇಳಲಿಲ್ಲ.
ಅವನಿಗೊಂದು ನಂಬಿಕೆ ಇತ್ತು, ನಾನು ಕರೆದ ದೇವರನ್ನು ಕೈ ಬಿಡಲ್ಲ. ಕರ್ಕೊಂಡು ಒಯ್ದನು, ರಾಜ್ಯದ ಮನೆಗೆ ಒಯ್ದ. ಅದರ ದೇವರು ಅಬ್ರಹಾಮನೊಟ್ಟಿಗಿರುವುದರಿಂದ, ಅವರಿಬ್ಬರ ನಂಬಿಕೆ ಒಂದಾಗಿರುವುದರಿಂದ, ಅವರಿಬ್ಬರ ಪ್ರೀತಿ ಒಂದಾಗಿರುವುದರಿಂದ, ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ರಾಜನ ಮನೆಗೆ ಕರ್ಕೊಂಡು ಒಯ್ದಾನ, ಏನೆಲ್ಲ ಮಾಡಬಹುದಾಗಿತ್ತು. ಅದರ ಪರಲೋಕದಲ್ಲಿರುವ ದೇವರು ಅವನನ್ನು ಹಿಡದೆ, ಆಕೆ ಮುಟ್ಟದಿ ನಿನ್ನ ಸಂತತಿ ಉಳಿಸಲ್ಲ. ತಪ್ಪಾಯ್ತು ಸ್ವಾಮಿ, ಕಾಯ್ದದ್ದು ಯಾರು? ದೇವರ ಕಾಯ್ದ ಕಾರಣ ಅವರ ಪ್ರೀತಿ, ಅವರ ನಂಬಿಕೆ, ಅವರ ಉದ್ದೇಶ, ಅವರ ಸಂಕಲ್ಪ ದೇವರಲ್ಲಿ ಒಂದಾಗಿತ್ತು. ಇವತ್ತು ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಸಂಕಲ್ಪ, ನಿಮ್ಮ ಗುರಿ, ನಿಮ್ಮ ನಂಬಿಕೆ ಕ್ರಿಸ್ತನಲ್ಲಿರುವಾಗ ಏನಾಗಿದೆ? ಅಲ್ಲೋ, ಹೆಂಡತಿ ಬಾಜಾರ್ಗೆ ಹೋದ್ರೆ ಭರೋಸಾ ಇಲ್ಲ. ಕಾರಣ ನಂಬಿಕೆ ಇಲ್ಲ. ಎಷ್ಟು ಮಂದಿ ನಂಬ್ತೀರ? ಯಪ್ಪ, ಅದು ನಿಮ್ಮೇಲೆ ಬಿದ್ದ ಭಾರ, ಅದು ನಿಮ್ಮೇಲೆ ಬಿದ್ದ ಭಾರ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ನಂಬಿಕೆ ನಿಮ್ಮನ್ನ ಪೌಳ ಗೋಡೆಯಂತೆ ಕಾಯುವಂಥದ್ದಾಗಿದೆ. ನಿನಗೆ ಗೊತ್ತಿರಲಿ ಯಾವ ದೇವರು ನನ್ನ ಕುಟುಂಬವನ್ನು ಕಟ್ಟಿದ್ದಾನೋ ಆ ದೇವರೇ ನನ್ನ ಕುಟುಂಬವನ್ನು ಕಾಯುವ ಶಕ್ತನಾಗಿದ್ದಾನೆ. ಕೀರ್ತನೆ 127 ಮೊದಲ ವಚನದಾಗ ಏನಂತ ಹೇಳ್ತಾನೆ? ಕೀರ್ತನೆ 127, ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವನು ಕಷ್ಟಪಡೋದು ವ್ಯರ್ಥ, ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರನ್ನು ಕಾಯುವುದು ವ್ಯರ್ಥ. ಬೆಳಗಾವಿಗಿಂತ ಮುಂಚೆ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕೆ ಕಷ್ಟಪಡೋದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿ ಕೊಡ್ತಾನೆ. ಇವತ್ತು ನೀವು ಕುಟುಂಬ ಕಟ್ಟಿದ್ದೀರಾ? ನಿಮ್ಮ ಕುಟುಂಬ, ನಾನು ಇವತ್ತೊಂದು ಚಾಲೆಂಜ್ ಮಾಡಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಕುಟುಂಬ ಕಟ್ಟಿದ್ದೀರಾ? ನೀವು ನಂಬಿಗಸ್ತಿಕೆಯಲ್ಲಿ ಜೀವನ ಮಾಡ್ತಾ ಇದ್ದೀರಿ. ದೇವರು ನನ್ನ ಜೊತೆಲಿದ್ದಾನೆ, ದೇವರ ಕೃಪೆ ನನ್ನ ಜೊತೆಲಿದೆ. ನಾನು ಎಲ್ಲಿದ್ದರೂ ಚಿಂತೆ ಇಲ್ಲ, ಗಂಡ ಎಲ್ಲಿದ್ರೂ ಚಿಂತೆ ಇಲ್ಲ, ಹೆಂಡತಿ ಎಲ್ಲಿದ್ರೂ ಚಿಂತೆ ಇಲ್ಲ. ಕಾಯುವ ದೇವರು ಮಾತ್ರ ನಮ್ಮ ಜೊತೆಲಿದ್ದಾನೆ. ಸ್ವಲ್ಪ ಕೈ ಎತ್ತಿ ಸ್ತೋತ್ರ ಹೇಳ್ತೀರಾ? ಆಮೆನ್, 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 ಹಲ್ಲೆಲೂಯಾ. ಒಂದು ಸಣ್ಣ ಕಥೆ ಹೇಳಿ ಮುಗಿಸ್ತೇನೆ. ಎತ್ತಿದ್ದು ಏನಿದ್ದು? ಎತ್ತಿದ್ದು ಅದಿಷ್ಟ ಘಟದಾಗಿದ್ದು ಅಂತವ್ರು ಯಾರು ಕೈಯಾಗಿರಲಿಲ್ಲ, ಯಾರು ಪಟ್ಕೆ ಹೋದ್ ಕಟ್ಟೋರಿಲ್ಲ. ಅವಕ್ಕ ಅವ ಎಡ್ಡೆ ಎತ್ತು ಘಟ ಎಲ್ಲ ತಿರುಗಿ ಮೈತೀವಂತ. ಇತ್ತೀರೇ ನಿದ್ದೆ ಮಾಡ್ತೀರ? ಎತ್ತಿದ್ದು ಅಂತ ಘಟದಾಗ ಮೈತೀವಂತವ್. ಮೈಯ ಟೈಮ್ನಾಗ ಹುಲಿ ಲೆಕ್ಕಾಗದು ಅಂತ ಇದಕ್ಕ ಕಾಯೋರಿಲ್ಲ, ಕಟ್ಟೋರಿಲ್ಲ, ಸಂಜೆಗೆ ಮನೆಗೆ ಒಯ್ಯೋರಿಲ್ಲ. ಇವೆರಡು ಎಷ್ಟು ಧಿಮಾಕಿನಿಂದ ಈಗ ಘಟದಾಗ ಮೈಲತ್ತವಲ್ಲ, ಇವಕ್ಕೆ ಯಾಕೆ ನಾವು ತಿನ್ಬೇಡ್ದು ಅಂತ ಯೋಚನೆ ಮಾಡೋದು. ಎತ್ತಿದೇವ ಎಲ್ಲವ ಹೇಳ್ರಪ್ಪ, ಘಟದಾಗವ. ಹುಲಿ ಎಲ್ಲಿವ? ಘಟದಾಗೆ ಅವ. ಖರೆ ಅವ್ ತಿನ್ನಕ್ಕಾಗಲ್ಲ ಹೊಂಟದು. ಯಾಕೆ ತಿನ್ನಕ್ಕಾಗಲ್ಲ ಹೊಂಟದಂದ್ರ ಎರಡೂ ಎತ್ತು ಒಂದೇ ಕಡೆ ಮೈತೀವಂತ. ಈ ಕಡೆ ಹೋದ್ರೆ ಅಡ್ಡು ಈ ಕಡೆ, ಈ ಕಡೆ ಹೋದ್ರೆ ಅಡ್ಡು ಈ ಕಡೆ. ಇದಕ್ಕೆ ಹಿಡ್ಲೆ ಮಾಡಿದ್ದೀನಿ, ಅದು ಹೊಡಿತಿತ್ತಂತ, ಅದಕ್ಕೆ ಹಿಡ್ಲೆ ಕೊಡ್ತೀನಿ, ಇದು ಹೊಡಿತಿತ್ತಂತ. ಅವಾಗ ಹುಲಿಗೆ ಇಟ್ಟು ಬೇಜಾರಿತ್ತಂತ, ನಾವಿಟ್ಟು ಹುಲಿ ಇದ್ವಿ ದಂಡನೆ. ನಾವು ತಿಂದ ಹಾಕ ಎತ್ತಂದ್ರೆ ಏನು ನಮ್ಗೆ ಸಿಗಲ್ಲ ಹೊಂಟವು. ತಿನ್ಬೇಕಂತ ಆಸೆ ಅದ, ಖರೆ ಕೈಗೆ ಸಿಗಲ್ಲ ಹೊಂಟವು. ಏನ್ ಮಾಡ್ಯಾರ ಏನು ಅಂಬತ್ತನ ಕಡೆ ಒಂದು ನರಿ ಬಂತ. ಏನ್ ಬಂತು? ಕೇಳಿಸ್ಬೇಕು ನನಗೆ. ನರಿ ಬಂತಂತ. ಯಾಕೆ ಹುಲಿದ ಯಾಕೋ ಹಿಂಗೆ ಕುಂತಿದಿಲ್ಲ ಅಂದ್ರ ಅಂತ. ಏನ್ ಮಾಡ್ಲಪ್ಪ, ನಾ ಹುಲಿದ್ವಿ ದಂಡ ಇದ್ದೆ, ಏನಾಗಿದೆ ನನಗೆ? ಏನಿಲ್ಲ, ನಮ್ ಘಟದಾಗ ಎರಡು ಎತ್ತಿ ಮೈಲಿರ್ತಾವ, ಅವ್ ತಿನ್ಬೇಕಲ್ಲ ತಿಳ್ ಕೈಗೆ ಸಿಗಲ್ಲ ಅಂತ. ಹೆಂಗ್ ಮಾಡರಿ? ಈಟೆ ಮತ್ತ ನಾ ಮಾಡ್ತಾ ಬಿಡೋನು. ಏನಂತ ಈಟೆ ಮತ್ತ ಏನ್ ದೊಡ್ಡ ಮಾತ, ನಾ ಮಾಡ್ತಾ ಬಿಡೋನು. ಏನ್ ಮಾಡ್ತೀಯ? ನಾ ಹುಲಿ ಇದ್ದೆ, ನನಗೇನು ಮಾಡಕ್ಕೆ, ನೀ ನರಿಯಾಗಿ ಏನ್ ಮಾಡ್ತೀವೋ?
ನದಿಗಳ ತಂತನ ಎಲ್ಲ ಮಾಡ್ತೇವೆ ಸುಮ್ಮನೆ ಯಾಕಲ್ಲ ಅವು ಎತ್ತಿ ಅಡ್ಡು ಮೈಲತ್ತೀವಂತ ಎತ್ತೇನು ಮಾಡ್ತೀವಿ ಎತ್ತೇನು ಮಾಡ್ತೀವಿ ಮೈಲತ್ತೀವಿ ನದಿ ಆ ಕಡೆಯಿಂದ ಬಂತಂತ ಆ ಕಡೆಯಿಂದ ಬಂದು ಅವು ಕೆಳಗೆ ಮೇಲೆ ಹೇಗೆ ಮೆರತೀವು ಅದ್ರ ಕಿವಿಯಲ್ಲಿ ಹೋಗಿ ಮಠ 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 ಬಾಯಿ ಆಡಿಸ್ತಂತ ಬಿಟ್ಟು ಹೋಯ್ತು ಅದ್ರ ಮೇಲೆ ಒಂದು ಎತ್ತಿನ ಮೇಲೆ ಬಂದು ಕಿವಿಯಲ್ಲಿ ಬಂದು ಮಠ ಮಠ ಬಾಯಿ ಆಡಿಸಿದ್ರು ಅದು ಹಿಂಗೆ ನೋಡ್ತು ನರಿ ಅದಕ್ಕೇನು ಹೇಳಲ್ಲ ಇದ್ದೀರಿ ಇಲ್ಲೇ ಇದ್ದೀರಿ ಎಲಿಶಾ ಇಲ್ಲೇ ಇದ್ದೀರಿ ನಿಮ್ ಕಿವಿ ಬಲ್ ಮಠ ಮಠ ಬಾಯಿ ಆಡಿಸ್ತೋ ಅದು ಏನು ಹೇಳಿಲ್ಲ ಬಾಯಿ ಆಡಿಸ್ತೋ ಇತ್ತು ಅದಕ್ಕೆ ಇದು ಎದ್ ಕೇಳ್ತಂತ ಆ ನರಿ ಏನು ಹೇಳ್ತೀನಗ ಇದಂತ ಏನು ಹೇಳಿಲ್ಲ ನಾ ಕಣ್ಣಿಲ್ ನೋಡ್ರೆ ಏನೋ ಹೇಳ್ತೀನಿ ಕಿವ್ಯಾಗ ನೀ ಇಲ್ಲಂತಿ ಖರೆ ಖರೆ ಇಲ್ಲಪ್ಪ ಏನೋ ಅಂತಿಲ್ಲ ಬಂತು ಸುಮ್ಮನೆ ಕಿವಿ ಬಲ್ ಬಂತು ಹೋಯ್ತದ ಹಿಂದೆ ಕಾಂತಿದ್ದು ಹೇಳ್ತದ ಅದಂತ ನಿನಗೇನು ಹೇಳೋದು ಖರೆ ನೀವು ಮುಚ್ಚಿಟ್ಟಿದ್ ನನ್ನ ಸರಿಯಾಗಿ ಇದ್ದೀರೆ ಇಲ್ಲೇ ಇದ್ದೀರೆ ಏನ್ ಹೇಳು ಅದಂತ ಏನು ಹೇಳ್ದೆ ನಾ ಏನ್ ಹೇಳಿ ಇದಂತಂತ ನೀನು ನನಗೆ ಮುಚ್ಚಿಕ್ಲತ್ತಿದೇನು ಬ್ಯಾಡ ನಿನ್ ದೋಸ್ತಿ ಬ್ಯಾಡ ಅಂತಿದೆ ಈ ಕಣ್ಣು ಹಿಡಿತಂತ ನನ್ನ ದೋಸ್ತಿ ಬ್ಯಾಡ ಹೊರಗೇನಾಯ್ತು ಏನಾಯ್ತು ಎಷ್ಟು ಚಲೋ ಉತ್ತರ ಕೊಟ್ಟಿರಲ್ಲ ಹಲೋ ಇದ್ದೀರೆ ಅಲ್ಲೋ ನೀವಿಬ್ಬರು ಚಲೋ ಇದ್ದಾಗ ಹಿಂದೊಂದು ನದಿ ಬರ್ತದ ಈ ಕಾಣಿನ ಹೆಂಡತಿ ಬಜಾರ್ದಾಗ ಕಾಣತ್ತೇಳಿ ನಿನ್ನ ಹೆಂಡತಿ ಮೇಲೆ ನಂಬಿಕೆ ಇಲ್ಲ ನಿನ್ನ ಕುಟುಂಬದ ಮೇಲೆ ನಂಬಿಕೆ ಇಲ್ಲ ನಿನ್ನ ಗಂಡ ಮೇಲೆ ನಂಬಿಕೆ ಇಲ್ಲ ಅರ್ಥ ಆಗಿಲ್ಲ ಯಾವಾಗ ನಿನ್ನ ಹೆಂಡತಿ ಹೃದಯ ಜೀವಿತ ಅರ್ಥ ಮಾಡ್ಕೊಳ್ತೀಯೋ ನಿನ್ನ ಸಂಶಯ ಲೆಕ್ಕನೇ ಇಲ್ಲ ಅದು ಚಲಹಟ್ ಅಂತೀನಿ ಇದ್ದೀರಿ ನಾ ಹೇಳೋ ಜಾಗ ಕುಟುಂಬ ಒಂದಾಗಿದ್ದಾಗ ಆಶೀರ್ವಾದ ಅದ ಅದು ಒಡೆದಾಗ ಪಾಪದ ಜೀವನ ಅದ ಆಮೇನ್ 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 ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತು ನಾನು ಹೇಳ ಇನ್ನ ಮುಂದೆ ಆರು ವಿಷಯಗಳವ ಇನ್ನ 6 ಪಿಲ್ಲರ್ ವಾಕ್ಯ ಹೇಳ್ತದೆ. ಜ್ಞಾನವಂತೆಯು 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಳ್ಳುತ್ತಾಳೆ. ಕಡೆಯು ಬಿ ಅವ, ಕಂಬ ಹಾಕವು ಬಿ ಅವ. ಅವು ಇನ್ನು ಮುಂದಿನ ವಾರದಾಗ ನೀವು ನೋಡ್ಲಿಕ್ಕೆ ಸಾಧ್ಯ. ಇವತ್ತು ನಾನು ಹೇಳ್ಬೇಕಾದ್ರೆ ಕುಟುಂಬ ಎಷ್ಟು ಮಂದಿ ಕಟ್ಟಲಿಕ್ಕೆ ಇಷ್ಟಪಡ್ತೀರಾ? ಕಟ್ತಾರೆ ಇದ್ದೀರಿ ಇಲ್ಲಿ. ನಾ ಪ್ರತಿಷ್ಠೆ ಮಾಡಿಸ್ಲತ್ತಿಲ್ಲ, ನಿಮ್ಮ ಆತ್ಮಸಾಕ್ಷಿಯಾಗಿರ್ಬೇಕು. ಆಮೇಲೆ ಸ್ವಲ್ಪ ಹೆಂಡತಿ ಕೈ ಗಂಡನ ಕೈ ಹೆಂಡತಿ ಹಿಡ್ಕೊಂಡು ಎದ್ದು ನಿಂತ್ಕೊಳ್ಳಿ. ಇವತ್ತು ಒಂದು ಜೀವನದಾಗ ನೀವು ಪ್ರತಿಷ್ಠೆ ಮಾಡಬೇಕು. ನಿಮ್ಮ ಜೀವಿತದಲ್ಲಿ ಒಂದು ಕಾರ್ಯ ನೀವು ಪ್ರತಿಷ್ಠೆ ಮಾಡಬೇಕು. ಎದ್ದು ನಿಂತ್ಕೊಳ್ಳಿ. ಗಂಡ ಹೆಂಡತಿಯರು ಎದ್ದು ನಿಂತ್ಕೊಳ್ಳಿ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 1 2 3 4 5 6 7 8 9 10 11 12 13 14 15. ಆಮೇಲೆ ಇವತ್ತು 15 ಫ್ಯಾಮಿಲಿ ಮಾತ್ರ ಬಂದಿವೆ. ಮುಂದಿನ ವಾರ ಇದ್ರ 2 ಪಟ್ಟು ಆಗ್ಬೇಕು, 25 ಫ್ಯಾಮಿಲಿ ಸೇರ್ಬೇಕು. ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಯಾರು ನಿಮ್ಮ ಪತಿಯರಿಗೆ ಕರ್ಕೊಂಬಂದಿಲ್ಲ ಪತಿಯರಿಗೆ ಕರ್ಕೊಂಬರ್ರಿ. ನಿಮ್ಮ ಹೆಂಡತಿ ಕುಟುಂಬ ಕರ್ಕೊಂಬಂದಿಲ್ಲ ಕುಟುಂಬ ಕರ್ಕೊಂಬರ್ರಿ. ದೇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಮಾಡ್ಲಿಕ್ಕೆ ಇರ್ತಾನೆ. ಆಶೀರ್ವಾದ ಅನ್ನೋದು ಬರೀ ಪ್ರಾರ್ಥನೆ ಮಾಡೋದ್ರಿಂದ ಬರಲಿಲ್ಲ, ನಿಮ್ಮ ಕುಟುಂಬ ಒಂದಾಗಿರ್ಬೋದ್ರಿಂದ ಆಶೀರ್ವಾದ ಬರುವಂಥದ್ದಾಗಿದೆ. ನಾನು ಮತ್ತೊಂದು ಆವರ್ತ ಹೇಳ್ತೇನೆ, ಆಶೀರ್ವಾದ ಬರೀ ಪ್ರಾರ್ಥನೆ ಮಾಡೋದ್ರಿಂದ ಬರಲ್ಲ, ನಿಮ್ಮ ಕುಟುಂಬ ಒಂದಾಗಿರ್ಬೋದ್ರಿಂದ ಆಶೀರ್ವಾದ ಬರ್ಲಿಕ್ಕೆ ಸಾಧ್ಯ. ಆಮೇನ್. ನಿಂತ್ಕೊಳ್ತೀರಾ? ನಿಮ್ಮ ಕೈಗಳನ್ನು ಹಿಡ್ಕೊಳ್ರಿ.
ಕಟ್ಟಲ್ಪಟ್ಟ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೈಸ್ ಗಾಡ್, ಹಾಲೆಲೂಯಾ, ಪ್ರೈಸ್ ಗಾಡ್, ಹಾಲೆಲೂಯಾ, 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 ಹಾಲೆಲೂಯಾ. ವಂದನೆ ಯೇಸುವೇ, ವಂದನೆ 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 ಪರಿಶುದ್ಧನ ದೇವರೇ, ವಂದನೆ ಅದ್ಭುತನ ದೇವರೇ, ನನಗೆ ವಂದನೆ ಅಪ್ಪ. ನೀನು ಕಟ್ಟಲ್ಪಟ್ಟ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಕುಟುಂಬ ನಿನ್ನ ವಾಕ್ಯದ ಬಲದಿಂದ ಕಟ್ಟಲ್ಪಡಲಿ. ಈ ಕುಟುಂಬದಲ್ಲಿ ನಿನ್ನ ಸಂಕಲ್ಪ ಸ್ಥಿರವಾಗಿರಲಿ. ಈ ಕುಟುಂಬದಲ್ಲಿ ಪ್ರೀತಿ, ನಂಬಿಕೆ, ತಾಳ್ಮೆ, ಸ್ಥಿರ ಮನಸ್ಸು ಅಪ್ಪ, ತಗ್ಗಿಸುವಿಕೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತ ಗುಣ ಸ್ವಭಾವಗಳು ಇವರ ಜೀವನದಲ್ಲಿ ಪ್ರವೇಶ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಒಬ್ಬರಿಗೆ ವಿರುದ್ಧವಾಗಿ ಒಬ್ಬರು ಜೀವಿಸದೆ ಯೇಸುವಿನ ನಾಮದಲ್ಲಿ ಆಶೀರ್ವಾದದಲ್ಲಿ ಒಂದಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಯೇಸಪ್ಪ, ನಿನಗೆ ಸ್ತೋತ್ರ ರಾಜ. ಪರಲೋಕದ ದೇವರೇ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ರಾಜ. ಈ ಕುಟುಂಬಗಳು ಕಟ್ಟಲ್ಪಡಲೆ ಕರ್ತನೆ, ಈ ಕುಟುಂಬಗಳು ಕಟ್ಟಲ್ಪಡಲೆ ಅಪ್ಪ. ಇನ್ನು ಮುಂದಿನ ಜೀವನದಲ್ಲಿ ಅಪ್ಪ ಆಶೀರ್ವಾದದಲ್ಲಿ ನೆಲೆಗೊಳ್ಳಲಿ ಕರ್ತನೆ, ಆಶೀರ್ವಾದದಲ್ಲಿ ಬಲಪಡಿಸಲಿ ಕರ್ತನೆ. ಇವರಲ್ಲಿ ಬರಲಿಕ್ಕಿರುವ ಎಲ್ಲ ಕೆಟ್ಟತನಗಳು, ಎಲ್ಲಾ ತರದ ಶೋಧನೆಗಳು, ಎಲ್ಲಾ ತರದ ವೈಮನಸ್ಸುಗಳು, ಎಲ್ಲಾ ತರದ ಭೇದಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೊರಗಡೆ ಎಂಬುದನ್ನು ಘೋಷಿಸ್ತೇವೆ ಕರ್ತನೆ. ಒಂದನೆಪ್ಪ, ಇವರು ಮುಂದಿನ ದಿನಗಳಲ್ಲಿ ಸಾಕ್ಷಿಯ ಕುಟುಂಬಗಳಾಗಿ, ನಂಬಿಗಸ್ತಿಕೆ ಕುಟುಂಬವಾಗಿ, ಪ್ರೀತಿ ತಾಳ್ಮೆ ಕುಟುಂಬವಾಗಿ, ಪರಿಶುದ್ಧ ಪ್ರಾರ್ಥನೆ ಬಲನ್ನು ತುಂಬಿಸಲ್ಪಟ್ಟ ಕುಟುಂಬಗಳಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಒಂದನೇ ಯೇಸುವೆ, ಒಂದನೇಪ್ಪ, ಎಲ್ಲ ಮಹಿಮೆಯನ್ನು ಮಾತ್ರ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವಾದ ಮೇಲೆ ಆಶೀರ್ವಾದ ನಾವು ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವನ ತಂದೆಯೇ, ಆಮೆನ್. ಜೋರಾಗಿ ಚಪ್ಪಾಳೆ ತಟ್ಟೆ ದಯವಿಟ್ಟು ಸಭಿಕರು ಕೂತ್ಕೊಳ್ಬೇಕೆಂಬುದಾಗಿ ನನಗೆ ನಾವು ಕೊನೆ ಕ್ಷಣಕ್ಕೆ ಬಂದಿದ್ದೇವೆ. ಇನ್ನು ಮುಂದಿನ ಒಂದು ಸಮಯಕ್ಕೆ ನಾವು ಹೋಗ್ಲಿಕ್ಕಿರ್ತೇವೆ. ಮುಂದಿನ ಸಮಯಕ್ಕೆ ಹೋಗೋದಕ್ಕಿಂತ ಮುಂಚಾಗಿ ಇವತ್ತು ಗೊತ್ತಿಲ್ಲ, ದೇವರ ಸಂಕಲ್ಪದ ಮೇರೆಗೆ ದೇವರು ದೊಡ್ಡ